ಎಲ್ರಿಗೂ ಧನ್ಯವಾದ. ಈ ಒಂದು 10ನೇ ದಿನದ ಒಂದು ಯೋಗ ಮತ್ತು ಪ್ರಾಣಾಯಾಮ ತರಗತಿಗೆ ನಮ್ಮೊಟ್ಟಿಗೆ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ BR ರಾಮಕೃಷ್ಣ ಅವರಿಗೆ ನಾನು ಎಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಇಂದಿನ ದಿನಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಅನಿವಾಸಿ ಭಾರತೀಯ ಪ್ರತಿನಿಧಿಯಾದಂತಹ ಶ್ರೀ ಪ್ರಸನ್ನ ಗಣಪತಿ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ TBS ಕುಟುಂಬದ ಎಲ್ಲ ಹಿರಿಯ ಬಂಧುಗಳಿಗೆ ನಾ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರ್ತಕ್ಕಂತಹ ಶ್ರಮಿಸ್ತಾ ಇರ್ತಕ್ಕಂತಹ ಎಲ್ಲ ನಮ್ಮ ವಾಲಂಟಿಯರ್ಸ್ಗೂ ಸಹ ನಾ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನ ನಾನು ಶ್ರೀ BR ರಾಮಕೃಷ್ಣ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳೇ, ನಾವು ಯೋಗದ ವಿವಿಧ ಅಂಗಗಳಾದಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಇನ್ನು ಧಾರಣ, ಧ್ಯಾನ, ಸಮಾಧಿ ಈ ಮೂರು ಏನಿದೆ ಅವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಮ್ಮ ಸಂಪೂರ್ಣ ಗಮನವನ್ನ ನಾವು ನಮ್ಮ ಉಸಿರಾಟದ ಮೇಲೆ ಒಂದು ಸುಸ್ಥಿತಿಯಲ್ಲಿ ಕುಳಿತುಕೊಂಡು ಉಸಿರಾಟವನ್ನ ಗಮನಿಸ್ತಾ ಹೋದ್ರೆ ಆಗತ್ತೆ. ಅಥವಾ ಅದಕ್ಕಿಂತ ಇನ್ನು ಅಂತಂದ್ರೆ ಓಂ ಅಥವಾ ನಮ್ಗೆ ಇಷ್ಟವಾದಂತಹ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ, ಅದು ಓಂ ನಮೋ ನಾರಾಯಣಾಯ ಇರಬಹುದು, ಓಂ ನಮಃ ಶಿವಾಯ ಇರಬಹುದು, ಓಂ ನಮೋ ಭಗವತೆ ವಾಸುದೇವಾಯ ಇರಬಹುದು, ಯಾವುದಾದ್ರೂ ನಮ್ಗೆ ಇಷ್ಟವಾಗಿರ್ತಕ್ಕಂತಹ ಇಷ್ಟ ದೇವತೆಗಳ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡೋದ್ರಿಂದ, ಅಂದ್ರೆ ಪುನಃ ಪುನಃ ಉಚ್ಚಾರಣೆ ಮಾಡೋದ್ರಿಂದ, ಎರಡೂ ಉಚ್ಚಾರಣೆಯ ಮಧ್ಯೆ ಗ್ಯಾಪ್ ಕೊಡದೇನೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹೀಗೆ ನಿಮ್ಮ ಮನಸ್ಸಿಗೆ ಯಾವುದು ಸೂಕ್ತ ಅನ್ಸುತ್ತೆ ಅದನ್ನ ಪುನಃ ಪುನಃ ಉಚ್ಚಾರಣೆ ಮಾಡೋದ್ರಿಂದ ಕೂಡ ಮನಸ್ಸು ಏಕಾಗ್ರತೆಯ ಕಡೆಗೆ ಬರುತ್ತೆ. ಇನ್ನು ಏಕಾಗ್ರತೆಗೆ ಬಂದಿರತಕ್ಕಂತಹ ಮನಸ್ಸನ್ನ ವಿಸ್ತಾರಗೊಳಿಸ್ಬೇಕು. ಯಾವುದ್ರ ಜೊತೆ ವಿಸ್ತಾರಗೊಳಿಸ್ಬೇಕು ಅಂತಂದ್ರೆ, ನಾವು ಯಾವ ತತ್ವದೊಂದಿಗೆ ಮನಸ್ಸನ್ನ ಏಕಾಗ್ರತೆಗೆ ತಂದುಕೊಂಡು ಬಂದಿರ್ತೇವೋ ಅದರೊಂದಿಗೆ ಮನಸ್ಸನ್ನ ವಿಸ್ತಾರಗೊಳಿಸ್ತಾ ಹೋಗ್ಬೇಕು. ಅಂದ್ರೆ ಇಟ್ ಈಸ್ ಕಾಲ್ಡ್ ಎಕ್ಸ್ಪ್ಯಾನ್ಷನ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಒಳಗಡೆ ಒಂದೇ ವಿಚಾರದ ಬಗ್ಗೆ ಹೋಗ್ಬೇಕು. ಅದನ್ನೇ ನಾವು ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳ್ತಕ್ಕಂಥದ್ದು. ಈ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ನಾವು ಏನು ಧಾರಣ ಮಾಡುವಾಗ ಮಂತ್ರವನ್ನ ಉಪಯೋಗ ಮಾಡಿರ್ತೀವಿ ಅದ್ರ ಜೊತೆ ಸಾದಾತ್ಮ್ಯತೆಯನ್ನ ಹೊಂದತಕ್ಕಂತಹದ್ದು ಅಥವಾ ಅದ್ರ ಜೊತೆ ಒಂದಾಗ್ತಕ್ಕಂತಹದ್ದು. ಅದನ್ನ ಮಾಡ್ತಕ್ಕಂತಹ ವಿಧಿ ಹೇಗೆ ಅಂತಂದ್ರೆ, ಉದಾಹರಣೆಗೆ ಓಂ ಒಂದು ಪಿಚ್ ನಲ್ಲಿ ಹೇಳಕ್ ಶುರು ಮಾಡ್ತೀವಿ ನಾವು. ಅದನ್ನ ಸಬ್ಸಿಕ್ವೆಂಟ್ ನಾವು ರಿಪೀಟ್ ಮಾಡುವಾಗ ಮತ್ತೆ ಹೇಳುವಾಗ ಅದರ ಪಿಚ್ ಅನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಹೀಗೆ ಕಡಿಮೆ ಮಾಡ್ತಾ ಹೋದಾಗ ನಾವು ಅದರ ಜೊತೆ ಸೇರ್ಕೊಳ್ತೀವಿ. ಇದು ನಾನು ಧ್ಯಾನವನ್ನ ಕೊನೆಯಲ್ಲಿ ಇವತ್ತು ಮಾಡಿಸ್ತೀನಿ. ಅದರಿಂದ ಅದರ ಅಭ್ಯಾಸವನ್ನ ಈಗ ಹೇಳ್ಕೊಡೋದಿಲ್ಲ. ಕೊನೆಯಲ್ಲಿ ಸಮಾಧಿ ಅಂತಕ್ಕಂಥದ್ದು ಹೇಗೆ ಅಂತ ಅಂದ್ರೆ, ನಾವು ಭಗವತ್ ತತ್ವದಲ್ಲಿ ಅಥವಾ ನಾವು ನಂಬಿರ್ತಕ್ಕಂತಹ ಇದರ ಜೊತೆಯೊಳಗೆ ಒಂದಾಗತಕ್ಕಂಥದ್ದು ಸಂಪೂರ್ಣವಾಗಿ. ಈಗ ನೀರಿನಲ್ಲಿ ಉಪ್ಪು ಹಾಕ್ತೀವಿ, ಸ್ವಲ್ಪ ಪ್ರಾರಂಭದಲ್ಲಿ ಉಪ್ಪಿನ ಕಲ್ಲಾಗಿರುತ್ತೆ, ಅದು ಡಿಸಾಲ್ವ್ ಆಗಿರಲ್ಲ. ಹೋಗ್ತಾ ಉಪ್ಪು ನೀರಲ್ಲಿ ಹಾಕಿದಾಗ, ಸಕ್ಕರೆನ ಹಾಲಲ್ಲಿ ಹಾಕಿದಾಗ ಅದು ಅದರೊಂದಿಗೆ ಒಂದಾಗ್ತಕ್ಕಂಥದ್ದು. ಅಥವಾ ಈ ನದಿಗಳು ಸಮುದ್ರವನ್ನ ಸೇರಿದಾಗ ಪ್ರಾರಂಭದ ಹಂತದಲ್ಲಿ ಸಿಹಿ ನೀರಿನ ಲಕ್ಷಣಗಳು ಇನ್ನೂ ಕೂಡ ನಮ್ಗೆ ಕಾಣ್ತಾ ಇರುತ್ತೆ. ಅದಕ್ಕೆ ದ ಮೌತ್ ಆಫ್ ರಿವರ್ಸ್ ಅಂತ ಏನ್ ಹೇಳ್ತೀವಿ, ಆ ಜಾಗದಲ್ಲಿ ಅಮೆಜಾನ್ ನದಿ ಸಮುದ್ರಕ್ಕೆ ಎಂಟರ್ ಆಗುತ್ತಲ್ಲ, ಸುಮಾರು 250-300 ಕಿಲೋಮೀಟರ್ ಅಷ್ಟು ಉದ್ದದವರೆಗೂ ಕೂಡ ಆ ಸಿಹಿ ನೀರೇ ಸಿಗುತ್ತಂತೆ. ಅಷ್ಟು ಸ್ಪೀಡ್ ಆಗಿ ಎಂಟರ್ ಆಗುತ್ತೆ. ಅಂದ್ರೆ ಎಲ್ಲಿ ತನ್ನ ಸ್ವಾಮಿತ್ವವನ್ನ ಅಥವಾ ತನ್ನ ಗುಣವನ್ನ ಕಳ್ಕೊಂಡು ಆ ಸಮುದ್ರದ ನೀರಿನೊಂದಿಗೆ ಒಂದಾಗ್ತಕ್ಕಂತಹ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವು ಸಮಾಧಿ, ಸಿಂಪಲ್ ಆಗಿ ಹೇಳೋದಾದ್ರೆ ಸಮಾಧಿ ಅಂತಂದ್ರೆ
ಆ ಭಗವತ್ ತತ್ವದಲ್ಲಿ ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೀವಿ ಅದರ ಜೊತೆ ಹೋಗ್ತಕ್ಕಂಥದ್ದು. ಅಲ್ಲಿ ಹೋಗಿ ನಮ್ಮನ್ನ ನಾವು ಅದರೊಂದಿಗೆ ನೋಡ್ತಕ್ಕಂಥದ್ದು ಸಮಾಧಿ. ಈ ಸಮಾಧಿ ಒಳಗೆ ಬೇರೆ ಬೇರೆ ಹಂತಗಳು, ಅವಸ್ಥೆಗಳಿವೆ. ಕೆಲವು ಸಮಾಧಿ ಅವಸ್ಥೆಯಿಂದ ವಾಪಸ್ಸು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ಸಮಾಧಿ, ಅದರಲ್ಲಿ ವಿತರ್ಕ, ವಿಚಾರ, ನಿರ್ವಿತರ್ಕ, ನಿರ್ವಿಚಾರ ಸಮಾಧಿ ಅಂತ ಹೇಳಿ ಬೇರೆ ಬೇರೆ ಹಂತಗಳನ್ನ ಪಾತಂಜಲ ಯೋಗ ಸೂತ್ರದಲ್ಲಿ ಹೇಳಿದ್ದೆ. ಅದನ್ನ ಜಾಸ್ತಿ ಅಭ್ಯಾಸ ಮಾಡಬೇಕಾದವರು ಸಂಪರ್ಕ ಮಾಡಬಹುದು, ಅಥವಾ ನೀವೇ ಸ್ವಾಧ್ಯಾಯ ಮಾಡಿಕೊಂಡು ನಿಮ್ಮ ಜ್ಞಾನವನ್ನ ಜಾಸ್ತಿ ಮಾಡಿಕೊಂಡು ನಿಮ್ಮ ಅನುಭವಕ್ಕೆ ತಂದ್ಕೋಬಹುದು. ಸೊ ಇದು ಧಾರಣ, ಧ್ಯಾನ, ಸಮಾಧಿ. ಇವತ್ತು ಮತ್ತೆ ಮತ್ತೆ ಜಾಸ್ತಿ ವಿವರಣೆಯನ್ನು ಕೊಡೋದ್ರಿಂದ ಶೆಡ್ಯೂಲ್ ಪ್ರಕಾರವಾಗಿ ಇವತ್ತು ನಮ್ಮ ಯೋಗ ಕ್ಲಾಸ್ ಮುಕ್ತಾಯವಾಗುತ್ತೆ. ಆದ್ರೆ ಬರುವ ಭಾನುವಾರ ಇನ್ನೊಂದು ತಗೊಂಡು ಮೈಂಡ್ ಸೌಂಡ್ ರೆಸನೆನ್ಸ್ ಟೆಕ್ನಿಕ್ ಅಂತ ಹೇಳಿ, ಅದು ನಾದಾನುಸಂಧಾನ ಅಂತ ಹೇಳಿ MSRT ಅಂತ ಒಂದು ವಿಶೇಷವಾಗಿರ್ತಕ್ಕಂತಹ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. 45 ನಿಮಿಷಗಳ ಕಾಲ ಅದನ್ನ ಅಭ್ಯಾಸ ಮಾಡಿದ್ರೆ ಸುಮಾರು 6 ಗಂಟೆಗಳ ಕಾಲ ನಿದ್ದೆ ಮಾಡತಕ್ಕಂತಹ ವಿಶ್ರಾಂತಿ ಸಿಗುತ್ತೆ. ಅದು ಒಂದನ್ನ ಬರುವ ಭಾನುವಾರ ಮಾಡತಕ್ಕಂತಹ ಒಂದು ಯೋಜನೆ ಇಟ್ಕೊಂಡಿದ್ದೇನೆ. ಅದನ್ನ ನೋಡೋಣ ಹೇಗೆ ಕಾರ್ಯಕ್ರಮ ನಿರೂಪಕರು, ಕಾರ್ಯಕ್ರಮದ ವ್ಯವಸ್ಥಾಪಕರು ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ನೇರವಾಗಿ ಅಭ್ಯಾಸಕ್ಕೆ ಹೋಗೋಣ. ನೇರವಾಗಿ ಕೂತ್ಕೊಂಡು 3 ಬಾರಿ ಓಂ ಹೇಳೋಣ. ಚೆನ್ನಾಗಿ ಉಸಿರು ತಗೊಳ್ಳಿ. ಓ ಎರಡನೇ ಬಾರಿ ಓ ಕೊನೆಯ ಬಾರಿ ಓ ಓಂಕಾರದಿಂದ ಉಂಟಾಗಿರ್ತಕ್ಕಂತಹ ತರಂಗಗಳನ್ನ ಗಮನಿಸ್ತಾ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ, ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಈ ಓಂ ಉಚ್ಚಾರಣೆಯಿಂದ ಉಂಟಾಗಿರ್ತಕ್ಕಂತಹ ಸಂವೇದನೆಗಳು, ತರಂಗಗಳು, ಇವು ಪ್ರತಿಯೊಂದು ಜೀವಕೋಶವನ್ನ ತಲುಪ್ತಾ ಅವುಗಳನ್ನ ಉತ್ಸಾಹಭರಿತವನ್ನಾಗಿ ಮಾಡುತ್ತವೆ. ಇದನ್ನ ಗಮನಿಸ್ತಾ ಗಮನಿಸ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಮತ್ತೊಮ್ಮೆ ಓಂಕಾರ. ಆ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರಿಲೀಸ್ ದ ಹ್ಯಾಂಡ್ಸ್. ಕೈಗಳನ್ನು ಬಿಡಿಸಿ. ಟೇಕ್ ಯುವರ್ ಹ್ಯಾಂಡ್ಸ್ ಬ್ಯಾಕ್ವರ್ಡ್. Hold your right wrist with your left hand. Inhale. ಉಸಿರು ತಗೊಂಡು ಎದೆಯನ್ನು ವಿಸ್ತಾರಗೊಳಿಸ್ತಾ ಸ್ವಲ್ಪ ಹಿಂದಕ್ಕೆ ಹೋಗಿ ನಿಧಾನವಾಗಿ bend forward. Try to reach your forehead onto the ground. When you reach, be there. Express your gratitude to Mother Earth. Pray for the total success of your practice, welfare of yourself and your master. Slowly inhale and come up. Release the hands and gently open your eyes. Just ಇನ್ನೊಮ್ಮೆ ರಿಕ್ಯಾಪ್ ಅಷ್ಟೇನೆ. ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, ಆಬ್ಲಿಕ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, ಹಾರಿಸಾಂಟಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, ಬ್ಯಾಕ್ವರ್ಡ್ ಅಂಡ್ ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, sideward arm stretch breathing. Inhale
exhale, inhale, exhale, inhale, exhale. Next, backward and forward arm stretch breathing. Next, twisting, exhale, inhale, exhale, inhale, exhale, inhale, exhale. ಇಷ್ಟು ಮಾಡಿದ್ರೆ ಸ್ವಲ್ಪ ಎದೆಯ ಭಾಗದಲ್ಲಿ ಬಿಗಿತ, ಸೆಳೆತ ಅಥವಾ ರಾತ್ರಿ ಮಲಗಿ ಒಂದು ತರಹ ತಮಸ್ಸು ಅಂದ್ರೆ ಜಡತ್ವಕ್ಕೆ ಹೋಗಿರ್ತಕ್ಕಂತಹ ಎದೆಯ ಭಾಗ ಎಲ್ಲವೂ ಕೂಡ ವಿಸ್ತಾರಗೊಳ್ಳುತ್ತೆ. ಈಗ ಒಂದು 3-4 ಸ್ಟ್ಯಾಂಡಿಂಗ್ ಸಿಟ್ಟಿಂಗ್ ಪಾಶ್ಚರ್ ಗಳನ್ನ ಮಾಡಿ ತದನಂತರ ನಿನ್ನೆ ನಾವು ಪ್ರಾಣಾಯಾಮಕ್ಕೆ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿಗೆ ಹೋಗೋಣ. ಈಗ ಒಂದು ಇದನ್ನ ಮಾಡಿ, ಪರ್ವತಾಸನ ಕೂತ್ಕೊಂಡು ಮಾಡ್ತಕ್ಕಂಥದ್ದು. ಚೆನ್ನಾಗಿ ಎಳಿಬೇಕು. ಯಾವುದೇ ಪೊಸಿಷನ್ ಕೂತ್ಕೋಬಹುದು. ಸುಖಾಸನ, ಸಿದ್ಧಾಸನ, ವೀರಾಸನ, ವಜ್ರಾಸನ, ಪದ್ಮಾಸನ, ಯಾವ್ದಾದ್ರು ಕೂತ್ಕೊಳ್ಳಿ. ಹೊಟ್ಟೆಯನ್ನ ಒಳಗ್ ತಗೊಳ್ತಾ ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟ ಅಂದಾಗ ಹೊಟ್ಟೆಯನ್ನು ಉಬ್ಬಿಸಿ, ಎದೆಯನ್ನು ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಚೆನ್ನಾಗಿ ಉಸಿರು ಕಟ್ಟಬಾರ್ದು ಯಾರುವೆ. ಚೆನ್ನಾಗಿ ಉಸಿರಾಡಿ. ಇನ್ನ 2 ಬಾರಿ ಉಸಿರಾಡಿ. ಚೆನ್ನಾಗಿ ರಿಲ್ಯಾಕ್ಸ್. ಇದು ಕೂತ್ಕೊಂಡು ಮಾಡತಕ್ಕಂತಹ ಪರ್ವತಾಸನ ಅಂತ ಹೇಳ್ತೀವಿ. ಹಾಗೆ ಹೀಗೆ ಕೈಗಳನ್ನ ಹೀಗೆ ಮಾಡಿ ನೇರ ಕೂತ್ಕೋಬೇಕು. ಚೆನ್ನಾಗಿ ಎಳಿಬೇಕು. ಯೋಗ ಅಂದ್ರೆ ಎಕ್ಸ್ಪ್ಯಾನ್ಷನ್, ದೈಹಿಕವಾಗಿ, ನೆಕ್ಸ್ಟ್ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ವಿಸ್ತಾರಗೊಳಿಸ್ತಾ ಹೋಗ್ತಕ್ಕಂತಹ ಪ್ರಕ್ರಿಯೆನೇ ಯೋಗ. ಕೈಗಳನ್ನ ಹಿಂಗೆ ಜೋಡಿಸಿ ಹೀಗೆ ಮತ್ತೆ ತಿರುಗಿಸಿ. ರಿಲ್ಯಾಕ್ಸ್. ಇದು ಮಾಡೋದ್ರಿಂದ ಏನಾಗುತ್ತೆ, ಫುಫುಸದ ಎಲ್ಲ ಕೂಡ ಭಾಗಗಳು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಇದನ್ನೇ ಸೈಡ್ ವರ್ಡ್ ನಾವಾಗ್ಲೇ ಆ ಪ್ರಕ್ರಿಯೆ ಒಳಗೆ ಮಾಡಿದೀವಿ. ಇದರಲ್ಲಿ ಸೈಡ್ ವರ್ಡ್ ಸ್ಟ್ರೆಚಿಂಗ್ ನಲ್ಲಿ ಈಗ ಚೆನ್ನಾಗಿ ಮೇಲೆ ತಗೊಂಡು ನೋಡಿ, ಕೈ ಹಿಡಿಬೇಕು, ಕಿವಿ ಟಚ್ ಆಗ್ತಾ ಇರಬೇಕು. ಈಗ ಎಕ್ಸೆಲ್ ಉಸಿರು ಬಿಡ್ತಾ ಈಗ ಹೋಗಿ ಹಾಗೆ 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 ಕೂತ್ಕೋಬೇಕು. ಉಸಿರಾಡ್ಬೇಕೀಗ. ಕೈಗಳು ಸಮಾನಾಂತರವ ನೇರವಾಗಿರ್ಲಿ. ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ತಾ ಈ ಸೈಡ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಇನ್ಹೇಲ್, ಎಕ್ಸೇಲ್. ಉಸಿರಾಟವನ್ನು ದೀರ್ಘವಾಗಿ ಮಾಡಿ. ನೆಕ್ಸ್ಟ್ ಇನ್ಹೇಲ್, ಎಕ್ಸೇಲ್. ಇದಕ್ಕೆ ಪೂರಕವಾಗಿ ಇನ್ನೊಂದ್ ಕಡೆ ಮಾಡಬೇಕು. ನಿಂತ್ಕೋಬೇಕು. ಇನ್ಹೇಲ್, ಹೀಗೆ ನೇರ ಮಾಡಬೇಕು. ಕಿವಿಗೆ ಅದು ತಗಲ್ತಾ ಇರಬೇಕು. ಈಗ ಎಕ್ಸೇಲ್, ಎಷ್ಟಾಗುತ್ತೆ ಅಷ್ಟು ಬಗ್ಸಿ. ಎಕ್ಸೆಲ್, 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 ಎಕ್ಸೆಲ್. ಇದು ಮಾತ್ರ ಕೈ ನೇರ ಇರುತ್ತೆ. ಇನ್ಹೇಲ್, ಎಕ್ಸೆಲ್. ಸಾಧ್ಯ ಆದ್ರೆ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ಕುತ್ಕೊಂಡು ಶಶಾಂಕಾಸನ ಅಂತ ಹೇಳ್ತೀವಿ. ಇನ್ಹೇಲ್, ಕೈಗಳನ್ನ ನೋಡಿ ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ಚಾಚುತ್ತಾ ಸ್ಟ್ರೆಚ್ ಮಾಡ್ತಾ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಈಗ ಸ್ಟ್ರೆಚ್ ಮಾಡಿ. ಈಗ ನಿಧಾನಕ್ಕೆ ಹಣೆಯ ಭಾಗವನ್ನ ಭೂಸ್ಪರ್ಶ ಮಾಡಬೇಕು. ಹೊಟ್ಟೆನ ಒಳಗ್ ತಗೊಳ್ಳಿ. ಅಲ್ಲಿ ಹೋದ್ಮೇಲೆ ದೀರ್ಘವಾದ ಉಸಿರಾಟ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಈ ಕಾಲು ನೇರವಾಗಿರ್ಲಿ. ಇದನ್ನ ಹೇಗೆ ಅರ್ಧ ಪದ್ಮಾಸನ ರೂಪದಲ್ಲಿ ಕುತ್ಕೋಬೇಕು. ಕುತ್ಕೊಂಡು ಈಗ ನಿಧಾನಕ್ಕೆ ಇನ್ಹೇಲ್, ಎಕ್ಸೇಲ್.
ಈಸಿ ಆಗುತ್ತೆ, ಏನ್ ತೊಂದರೆ ಇಲ್ಲ. ಮತ್ತೆ ಹಣೆ ಅಥವಾ ಮೂಗನ್ನ ಹೋಗಿ ಸ್ಪರ್ಶ ಮಾಡಿಸಿ. ಇಲ್ಲಿ ಹೋದ್ಮೇಲೆ ದೀರ್ಘವಾದ ಉಸಿರಾಟ. ಇನ್ಹೇಲ್. ಮತ್ತೆ ಈ ಕಡೆ ಈ ಕಾಲು ನೇರವಾಗಿರ್ಬೇಕು. ಈ ಕಡೆ ನಿಧಾನಕ್ಕೆ ಇನ್ಹೇಲ್, ಎಕ್ಸೇಲ್, ಎಕ್ಸೇಲ್, ಎಕ್ಸೇಲ್. ಉಸಿರನ್ನ ಬಿಡ್ತಾ 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 ಹೋಗಿ ಭೂಸ್ಪರ್ಶ ಮಾಡಬೇಕು. ಬಲಗಾಲ ನೇರವಾಗಿರ್ಬೇಕು. ಇನ್ಹೇಲ್, ಬನ್ನಿ. ನೆಕ್ಸ್ಟ್ ಹೀಗೆ ಕುತ್ಕೊಳ್ಳಿ. ಕುತ್ಕೊಂಡು ಬಲಗೈ ಮೇಲ್ಗಡೆ ಎತ್ತಿ ಇನ್ಹೇಲ್, ಹಿಂದ್ಗಡೆ ಇಟ್ಕೊಳ್ಳಿ. ಎಡಗೈನ ಮೇಲೆ ಕೆತ್ತಿ ಬಲ ಮಂಡಿ ಮೇಲೆ ಇಡಬೇಕು. ಈಗ ಚೆನ್ನಾಗಿ ತಿರುಗಿಸ್ಬೇಕು. ಹೀಗೆ ಪೂರ್ತಿ ಎಷ್ಟು ತಿರುಗಬೇಕು ಅಂದ್ರೆ 2 ಭುಜಗಳು ಸಮಾನಾಂತರವಾಗಿರ್ಬೇಕು. ಆ ರೀತಿಯಲ್ಲಿ ಭುಜಗಳನ್ನು ತಿರುಗಿಸ್ಬೇಕು. ಉಸಿರು ಬಿಡ್ತಾ ಆ ಸ್ಥಿತಿಗೆ ಹೋದ್ಮೇಲೆ ದೀರ್ಘವಾದ ಉಸಿರಾಟವನ್ನ ಮಾಡ್ಬೇಕು. ನಿಧಾನಕ್ಕೆ ವಾಪಸ್ ಬನ್ನಿ. ಮತ್ತೆ ಈಗ ಎಡಗೈ ಮೇಲ್ಗಡೆ ಎತ್ತಿ ಹಿಂದೆ ಇಡಿ, ಬಲಗೈ ಮೇಲ್ಗಡೆ ಎತ್ತಿ ತದನಂತರ ಎಡ ಮಂಡಿಯ ಮೇಲೆ ಇಡಬೇಕು. ಈಗ ತಿರುಗಿಸ್ಬೇಕು ಚೆನ್ನಾಗಿ. ಕೊನೆಯಲ್ಲಿ ಕತ್ತನ್ನ ತಿರುಗಿಸಿ, ಕತ್ತು ಸಂಪೂರ್ಣವಾಗಿ ತಿರುಗಬೇಕು. ನಮ್ಮ ದೃಷ್ಟಿ ಎಡ ಭುಜದ ಮೇಲೆ ಇಡಬೇಕು. ಎಡ ಮತ್ತು ಬಲ ಭುಜಗಳು ಸಮಾನಾಂತರವಾಗಿರ್ಬೇಕು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ನಮ್ಮ ಲೋಯರ್ ಮಿಡ್ಲ್ ಅಂಡ್ ಅಪ್ಪರ್ ಲೋಬ್ಸ್ಗೆ ಒಳ್ಳೆ ಎಕ್ಸರ್ಸೈಸ್ ಕೊಡ್ತಕ್ಕಂತಹ ಒಂದು ಅವಕಾಶ ಸಿಗುತ್ತೆ. ಈಗ ಎಲ್ಲರೂ ಕೂಡ ಈ ರೀತಿ ಮಲ್ಕೊಳ್ಳೋಣ. ಭುಜಂಗಾಸನದಲ್ಲಿ, ಭುಜಂಗಾಸನ ಅಂತ ಇದು, ಇದರಲ್ಲಿ 3 ಇರುತ್ತೆ. ಒಂದು ಅರ್ಧ ಭುಜಂಗಾಸನ, ಪೂರ್ಣ ಭುಜಂಗಾಸನ, ಪರಿಪೂರ್ಣ ಭುಜಂಗಾಸನ ಅಂತ 3 ಸ್ಟೆಪ್. ಯಾಕೆ 3 ಸ್ಟೆಪ್ ಅಂದ್ರೆ, ಅಗೈನ್ ಲೋಯರ್ ಲೋಬ್ಸ್, ಮಿಡ್ಲ್ ಲೋಬ್ಸ್, ಅಪ್ಪರ್ ಲೋಬ್ಸ್ ಅಂತ ನಾವೇನು ಲಂಗ್ಸ್ ಬಗ್ಗೆ ಪುಪ್ಪಸದಲ್ಲಿ ಅರ್ಥ ಮಾಡ್ಕೊಂಡಿದೀವಿ, ಅವುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಉತ್ಸಾಹಪೂರ್ವಕವಾಗಿರ್ತಕ್ಕಂತಹ ವ್ಯಾಯಾಮವನ್ನ ಕೊಡೋ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತೀವಿ. ಇಲ್ಲಿ ನಮ್ಮ ಎಲ್ಬೋ ಜಾಯಿಂಟ್ಸ್ ಇದೆಯಲ್ಲ, ಎಲ್ಬೋ ಅಂಡ್ 4 ಆರ್ಮ್ ಎಲ್ಲವೂ ಕೂಡ ಭೂಮಿಯ ಮೇಲಿರುತ್ತೆ. ಫಸ್ಟ್ ಹೀಗ್ ಮಾಡಿ. ಇದು ಮಕರಾಸನ ಅಂತಲೂ ಹೇಳ್ತೀವಿ ನಾವು, ರಿಲ್ಯಾಕ್ಸೇಷನ್. ಈ ಸ್ಥಿತಿಯಿಂದ ಮೊದಲು ಹೀಗ್ ಬನ್ನಿ. ಹೀಗ್ ಬಂದು ನೋಡಿ, ಎಷ್ಟಾಗುತ್ತೆ ಅಷ್ಟು ಮೇಲಕ್ಕೆ ಎತ್ತಾ ಇರ್ಬೇಕು. ದೀರ್ಘವಾದ ಉಸಿರಾಟವನ್ನು ಮಾಡಿ. ಇದರಿಂದ ಅಪ್ಪರ್ ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಕೈಯನ್ನ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೋಡಿ, ಇದನ್ನ ಬಗ್ಗೆ ಇರ್ಬೇಕು, ನೇರ ಮಾಡಬಾರ್ದು ಎಲ್ಬೋಸ್ನ. ಇನ್ನ ಸ್ವಲ್ಪ ಜೊತೆ ಇನ್ನ ಹಿಂದಕ್ಕೆ ಇಟ್ಕೊಳ್ಳಿ. ಹೀಗಿಟ್ಕೊಂಡು ನೋಡಿ, ಇನ್ಹೇಲ್, ಕೆಳಗಡೆ ಬನ್ನಿ, ರಿಲ್ಯಾಕ್ಸ್. ಮಕರಾಸನದಲ್ಲಿ ಹೀಗೂ ರಿಲ್ಯಾಕ್ಸ್ ಮಾಡಬಹುದು, ಹೀಗೂ ರಿಲ್ಯಾಕ್ಸ್ ಮಾಡಬಹುದು. ಈಗ ಪರಿಪೂರ್ಣ ಭುಜಂಗಾಸನ ಹೇಗೆ, ಕೈಯನ್ನ ಹೀಗಿರುತ್ತಲ್ಲ ಹೀಗೆ ತಗೊಳ್ಳಿ, ಎಷ್ಟಾಗತ್ತೆ ತಗೊಳ್ಳಿ ಹಿಂದಕ್ಕೆ. ಈಗ ನೇರ ಮಾಡ್ಬೇಕು ಎಲ್ಬೋಸ್. 2 ಕಾಲುಗಳು ಸೇರಿರಬೇಕು. ಮಂಡಿ ನೆಲದ ಮೇಲೆ ಇರಬೇಕು. ಹೊಕ್ಕಳದಿಂದ ಮೇಲ ಭಾಗ ಮಾತ್ರ ಮೇಲಿರಬೇಕು. ಚೆನ್ನಾಗಿ ಉಸಿರಾಡೋದು. ಎಕ್ಸೇಲ್, ನಿಧಾನಕ್ಕೆ ಕೆಳಗಡೆ ಬನ್ನಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡುವಾಗ ಕಾಲುಗಳು ಹೊರಮುಖವಾಗಿರಲಿ.
ಎರಡು ಕಾಲುಗಳ ಮಧ್ಯೆ ಅಂತರ ಇರಲಿ. ಲೆಗ್ಸ್ ಅಪಾರ್ಟ್ ಅಂಡ್ ಲೆಟ್ ದ ಟೋಸ್ ಡೈರೆಕ್ಟೆಡ್ ಔಟ್ವರ್ಡ್ಸ್. ರಿಲ್ಯಾಕ್ಸ್. ಇನ್ನೊಮ್ಮೆ ಮಾಡೋಣ. ಮಾಡಿ. ಮೊದಲು ಮಕರಾಸನ ಸ್ಥಿತಿಯಲ್ಲಿ ಬಂದು ಎರಡು ಕಾಲುಗಳನ್ನು ಸೇರಿಸ್ತಾ ಎರಡು ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಎದೆ ಎತ್ತಬೇಕು. ಎಷ್ಟಾಗುತ್ತೆ ಅಷ್ಟು ಎತ್ತಾ ಇರಿ. ದೀರ್ಘವಾದ ಉಸಿರಾಟ. ಹಿಮ್ಮಡಿಗಳು ಸೇರಿರಲಿ. ಇಲ್ಲಿ ಮಂಡಿಯ ಭಾಗ, ಹೊಕ್ಕಳು ಕೂಡ ಭೂಮಿಯ ಮೇಲೆ ಇರುತ್ತೆ, ನೆಲದ ಮೇಲೆ ಇರುತ್ತೆ. ನೆಕ್ಸ್ಟ್ ಹೀಗೆ ಇಟ್ಕೊಳ್ಳಿ. ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಸಿರಾಡಿ. ಸ್ಲೋಲಿ ಕಮ್ ಡೌನ್. ಈಗ ಪರಿಪೂರ್ಣ ಭುಜಂಗಾಸನ. Slowly come down. Relax in Makarasana. ನಿಧಾನಕ್ಕೆ ಹೀಗೆ ವಜ್ರಾಸನದಲ್ಲಿ ಬನ್ನಿ. ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ ಅಂತ ನೀವು ನೋಡಿದಿರಾ. ನಾಯಿ ಯಾವ ತರಹ ಅದು ಓಡಲಿಕ್ಕೆ ಮೊದಲು ಕೈ ಕಾಲ ಮುಂದ್ಗಡೆ ಕಾಲನ್ನ ಹಿಂಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಆಮೇಲೆ ಹೋಗುತ್ತದೆ. ಇದು ಊರ್ಧ್ವಮುಖ ಶ್ವಾನಾಸನ. ಇಲ್ಲಿ ಹೀಗೂ ಮಾಡ್ಬೋದು, ಅಥವಾ ಈಸಿಯಾಗಿ ಮಾಡುವಂತ ಮೆಥಡ್ ಅಂದ್ರೆ ಕೂತ್ಕೊಳ್ಳಿ. ಎರಡು ಕೈಗಳನ್ನ ಹೀಗಿಡಿ, ಇಟ್ಟು ಇನ್ನೊಂದು ಸ್ಟೆಪ್ ನ ಎಕ್ಸ್ಟ್ರಾ ಮಾಡಿ. ಈಗ ಮಾಡಿ ನೋಡಿ ಹೇಗಿರುತ್ತಲ್ಲ. ಇದು ಊರ್ಧ್ವಮುಖ ಶ್ವಾನಾಸನ. ಇದು ಮಾಡೋದ್ರಿಂದ ಆಲ್ ದ 3 lobes ಆಫ್ ದ ಲಂಗ್ಸ್ ಆರ್ ಎಕ್ಸ್ಪ್ಯಾಂಡೆಡ್. ಇದು ಅಧೋಮುಖ ಶ್ವಾನಾಸನ. ಇದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಹಣೆಯ ಭಾಗವನ್ನ ಕೆಳಗೆ ತಗೊಂಡ್ಬರ್ಬೇಕು. ಮಂಡಿಗಳು ನೇರವಾಗಿರ್ಬೇಕು. ಕಾಲು ಬೆರಳುಗಳನ್ನ ಮೇಲಕ್ಕೆ ಎತ್ತಬೇಕು. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಿಡಿದು ಹೋಗ್ಬೋದು. ಹೀಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದು ಸೂರ್ಯ ನಮಸ್ಕಾರದಲ್ಲಿ ಒಂದು ಪ್ರಕ್ರಿಯೆ ಬರುತ್ತೆ. ಆದ್ರೂ ಈಗ ನಮ್ಮ ಫೋಕಸ್ ಇರ್ತಕ್ಕಂಥದ್ದು ಫುಫುಸಗಳಿಗೆ ಯಾವ ರೀತಿಯಲ್ಲಿ ನಾವು ವ್ಯಾಯಾಮ ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಹೀಗೆ ಕೂತ್ಕೊಳ್ಳಿ. ಕೈ ಎತ್ತಿ ಕೈಯನ್ನ ಹಿಂದೆ ಇಟ್ಟು ನಾವು ಪದ್ಮಾಸನ ಸುಖಾಸನದಲ್ಲಿ ಮಾಡಿದಾಗ ಹಾಗೆ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತೊಂದು ವಜ್ರಾಸನದಲ್ಲಿ ಕೂತು ತಿರುಗಿಸ್ಬೇಕು. ನಿಮ್ಮ ದೃಷ್ಟಿ ಬಲಭುಜದ ಮೇಲೆ. ದೀರ್ಘವಾದ ಉಸಿರಾಟ. ಮತ್ತೆ ವಾಪಸ್ ಬನ್ನಿ. ಮತ್ತೆ ಈಗ ಈ ಕಡೆಗೆ. ಇಲ್ಲೂ ಅಷ್ಟೇನೆ ಎಡಗೈ ಹಿಂದಕ್ಕೆ ಎತ್ತಿ ಇಟ್ಟು ಎಷ್ಟಾಗುತ್ತೆ ಅಷ್ಟು ತಿರುಗಿಸ್ಬೇಕು. ಎರಡು ಭುಜಗಳು ಸಮಾನಾಂತರವಾಗಿರ್ಬೇಕು. ನಿಮ್ಮ ದೃಷ್ಟಿ ಎಡಭುಜದ ಮೇಲೆ. ಕಮ್ ಬ್ಯಾಕ್. ಇನ್ನು ಹೀಗೆ ಕೂತ್ಕೊಂಡು ಎರಡೂ ಕೈ ಮೇಲೆ ಎತ್ತಬೇಕು. ಸಾಧ್ಯ ಆದ್ರೆ ಹಿಡ್ಕೋಬೇಕು ಹೀಗೆ. ಸಾಧ್ಯ ಆಗದೆ ಹೋದ್ರೆ ಮೊಣಕಾಲು ಹಿಡ್ಕೊಂಡ್ರು ಸಾಕು. ಹಿಡ್ಕೊಂಡು ಎದೆಯನ್ನ ವಿಸ್ತಾರಗೊಳಿಸ್ತಾ ಉಸಿರಾಡ ಹೀಗೆ ಇಟ್ಕೋಬಹುದು. ಇನ್ನು ಹೀಗೂ ಬೇಕಾದ್ರೆ ಇಟ್ಕೋಬಹುದು. ಹೀಗೆ ಇಟ್ಕೊಂಡ್ರು ಸಾಕು. ದೀರ್ಘವಾದ ಉಸಿರಾಟವನ್ನು ಮಾಡಿ. ಫಸ್ಟ್ ಬಲ್ಜ್ ಯುವರ್ ಅಬ್ಡಮೆನ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ರೈಸ್ ಯುವರ್ ಕಾಲರ್ ಬೋನ್. ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ನಡೀತಾ ಇರಬೇಕು. ಕೆಲವು ಸರಿ ಚೆನ್ನಾಗಾಗುತ್ತೆ, ಕೆಲವು ಸರಿ ಚೆನ್ನಾಗಾಗಲ್ಲ, ಆದ್ರೂ ಕೂಡ ಬಿಡಬಾರ್ದು.
ಈಗ ಸುಪೈನ್ ಅಂದ್ರೆ ನೇರವಾಗಿ ಮಲ್ಕೊಂಡು ಎಡಗಾಲನ್ನ ನಿಧಾನವಾಗಿ ಮೇಲಕ್ಕೆತ್ತು. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್ ಬಲಗಾಲ, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್ ಮಾಡಿ 3 ಸಲ ಮಾಡಿ. ಮನೆ ಮಾಡುವಾಗ 10 ಸಲ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಸೈಕ್ಲಿಂಗ್ ನೀವು ಒಬ್ಬರೇ ಮಾಡುವಾಗ ಒಂದೊಂದು ಲೆಕ್ಕ ಮಾಡ್ಬೋದು. ಮೊದಲಿಗೆ ಇನ್ಹೇಲ್, ಎಕ್ಸೇಲ್, ಮತ್ತೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಮತ್ತೆ ರಿವರ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕೊನೆಗೆ 2 ಹೀಗೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಮತ್ತೆ ರಿವರ್ಸ್. ಇನ್ಹೇಲ್, ಎಕ್ಸೇಲ್. ಈಗ 2 ಕಾಲು ಸೇರಿಸಿ ಹೀಗೆ ಸೇರಿಸ್ಕೊಂಡು ಹೀಗೆ ಮಾಡಿ ನಿಧಾನಕ್ಕೆ. ಇನ್ಹೇಲ್, ಎಕ್ಸೇಲ್, ಮತ್ತೆ ರಿವರ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಯಾರಿಗಾಗುತ್ತೆ ಅವ್ರು ಮಾಡಿದ್ರೆ ಸಾಕು. ಮಾಡಕ್ ಆಗದೆ ಇದ್ದವರು ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿದ್ರೇನೆ ಸಾಕು. ಇದು ಯುವಕರು ಮಾಡಬಹುದು ಈಸಿಯಾಗಿ. ಆಮೇಲೆ ಇದರಲ್ಲಿ ಇನ್ನೊಂದು ಸೇತು ಬಂಧಾಸನ ಅಂತ. ಈ ಕೂತ್ಕೊಂಡು ತುಂಬಾ ಕೆಲಸ ಮಾಡುವಾಗ ಏನಾಗುತ್ತೆ, ಬೆನ್ನು ಕುಸಿದು ನಮ್ಮ ಎದೆಯ ಭಾಗನೂ ಕೂಡ ಕುಪ್ಪು ಸೇರಿದ್ರೆ ಹೀಗಾಗುತ್ತೆ. ಆ ದೃಷ್ಟಿಯಿಂದ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ದೃಷ್ಟಿಯಿಂದ ಹೀಗೆ ಕೂತ್ಕೋಬೇಕು, ಹೀಗೆ ಮಾಡ್ಕೋಬೇಕು. 2 ಕಾಲುಗಳನ್ನು ಹಿಡಿದು ನಿಧಾನಕ್ಕೆ ಮೇಲೆ ಫಸ್ಟ್ ಇನ್ಹೇಲ್, ಎಕ್ಸೇಲ್ ಎತ್ತಬೇಕು. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಎತ್ತಿ ಹಾಗೆ ಇಟ್ಕೊಳ್ಬೇಕು, ಹಾಗೆ ಅಲ್ಲೇ ಇರಬೇಕು, ಉಸಿರಾಡಬೇಕು. ಸೇತು ಬಂಧಾಸನ ಅಂತ ಹೇಳ್ತೀವಿ. ಚೆನ್ನಾಗಿ ಉಸಿರಾಡಿ. ಸೊ ಇಷ್ಟು ಮಾಡಿದ್ರೆ ಸ್ವಲ್ಪ ಬೆವರು ಬರುತ್ತೆ, ಇಷ್ಟಕ್ಕೆ ಬರುತ್ತೆ. ಜೊತೆಗೆ ಬಹುಮುಖ್ಯವಾಗಿ ಉಪ್ಪುಸದ ಭಾಗಕ್ಕೆ ಚೆನ್ನಾಗಿ ಎಕ್ಸರ್ಸೈಸ್ ಕೊಡುತ್ತೆ. ನಿಂತ್ಕೊಂಡು ನಾನು ನಿಮ್ಗೆ ಅವತ್ತೇ ಹೇಳ್ಕೊಟ್ಟಿದ್ದೀನಿ, ತಾಡಾಸನ ಮತ್ತು ಅರ್ಧ ಕಟಿ ಚಕ್ರಾಸನ, ಸೈಡ್ ವರ್ಡ್ ಬೆಂಡಿಂಗ್ ಮಾಡ್ತಕ್ಕಂಥದ್ದು. ಅದನ್ನ ಮಾಡಿದ್ರೆ ಸಾಕಾಗುತ್ತೆ. ನಿನ್ನೆ ಹೇಳ್ಕೊಟ್ಟಿದ್ದು 3 ಬಹುಮುಖ್ಯವಾಗಿರೋದು. ಒಂದು ಶಶಾಂಕ್ ಬ್ರೀತಿಂಗ್ ಅಥವಾ ರ್ಯಾಬಿಟ್ ಬ್ರೀತಿಂಗ್. ಮೊಲ ಯಾವ ತರಹ ಉಸಿರಾಡುತ್ತೆ ಅದು. ಡಾಗ್ ಬ್ರೀತಿಂಗ್, ಶ್ವಾನ ಯಾವ ತರಹ ಉಸಿರಾಡುತ್ತೆ ಅದು. ಲಯನ್ ಬ್ರೀತಿಂಗ್, ವ್ಯಾಘ್ರಿ ಕ್ರಿಯಾ, ಮಾರ್ಜಾಲ ಕ್ರಿಯಾ ಎಲ್ಲ ಹೇಳ್ಕೊಟ್ಟಿದ್ದೆ, ಅದನ್ನ ಮತ್ತೆ ರಿಪೀಟ್ ಮಾಡೋಣ. ಅದಕ್ಕೆ ಸಾಧ್ಯವಾದವರು ಹೀಗೆ ಕೂತ್ಕೊಳ್ಳಿ, ಆಗದೆ ಇರೋರು ಸುಖಾಸನದಲ್ಲೇ ಕೂತ್ಕೋಬಹುದು. ಕೂತ್ಕೊಂಡು ಹೀಗಿದ್ರೆ ಒಳ್ಳೇದು. ಹೀಗಿಟ್ಟು ನೋಡಿ, ಇದ್ರ ಬಗ್ಗೆ ವಿವರಣೆ ಮತ್ತೆ ಕೊಡೋದಿಲ್ಲ ನಾನು, ಸುಮ್ಮನೆ ಉಸಿರಾಡ ತೋರಿಸ್ಕೊಡ್ತೀನಿ, ನೀವು ಮಾಡಿ. ನಾಲಿಗೆ ನಮ್ಮ ಕೆಳ ತುಟಿಗೆ ಟಚ್ ಹಾಕ್ಬೇಕು. ಬರೀ ಈ ಊರ್ಧ್ವದ ಭಾಗ, ಮೇಲ ಭಾಗ ಇದೆಯಲ್ಲ, ಅಪ್ಪರ್ ಲೋಬ್ಸ್, ಅದರಿಂದ ಮಾತ್ರ ಬ್ರೀತ್ ಆಗುತ್ತೆ. ಹೊಟ್ಟೆನ ನಾವು ಲಾಕ್ ಮಾಡ್ಬಿಡ್ತೀವಿ, ಹೀಗೆ ಬಗ್ಗೋದ್ರಿಂದ ಲಾಕ್ ಆಗುತ್ತೆ. ಉಸಿರಾಡೋದು ಹೀಗೆ. ಇದರಿಂದ ಅಪೆಕ್ಸ್ ಅಂತ ಏನ್ ಹೇಳ್ತೀವಿ ಲಂಗ್ಸ್ ನಲ್ಲಿ, ಆ ಜಾಗದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಜೀವಕೋಶಗಳು ಕೂಡ ಸೆನ್ಸಿಟೈಸ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಡಾಗ್ ಬ್ರೀತಿಂಗ್.
ಈಗೇನ್ ಮಾಡೋದ್ ಬೇಡ. ಅಬ್ಡಾಮಿನ್ ಅಂದ್ರೆ ಹೀಗೆ ಕುತ್ಕೊಳ್ಳಿ. ಹೀಗೆ ಕುತ್ಕೊಂಡು ಹೀಗೆ ಹೊಟ್ಟೆ ಒಳಗೆ ಹೊರಗೆ ಮೂವ್ ಆಗ್ತಾ ಇರ್ಬೇಕು. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. 20 ಸೆಕೆಂಡ್ ಆದ್ರೆ 20 ಸೆಕೆಂಡ್, 30 ಆದ್ರೆ 30 ಸೆಕೆಂಡ್. ನಾಲ್ಗೆ ಹೊರಗಡೆ ಇರ್ಬೇಕು. ಇದು ಬ್ರೀತಿಂಗ್ ಥ್ರೂ ಮೌತ್. ಇದರಿಂದ ಅಬ್ಡಾಮಿನಲ್ ಪಾರ್ಟ್ ಅಂದ್ರೆ ಲೋಯರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಟೈಗರ್ ಬ್ರೀತಿಂಗ್. ಟೈಗರ್ ಬ್ರೀತಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಕುತ್ಕೊಂಡು ಇಲ್ಲಿ ಕೈನ ಹೀಗಿಟ್ಕೊಂಡು ನೋಡಿ, ಚೆನ್ನಾಗಿ ಇನ್ಹೇಲ್ ಎಕ್ಸೇಲ್. ಹೊಟ್ಟೆ ಒಳಗ್ ತಗೋಬೇಕು. ಹೀಗೆ ಬಂದಾಗ ಇನ್ಹೇಲ್ ಎಕ್ಸೇಲ್. ಇದನ್ನ ಮಾಡಿದ್ರೆ ಬ್ಯಾಕ್ಗೂ ಒಳ್ಳೆ ಎಕ್ಸರ್ಸೈಸು. ಅಂಡ್ ಈ ಮಧ್ಯದ ಲೋಬ್ಸ್ ಇನ್ಕ್ಲೂಡಿಂಗ್ ಅಪ್ಪರ್ ಲೋಬ್ಸ್ ಲೋಯರ್ ಲೋಬ್ಸ್ಗೂ ಆದ್ರೂ ಕೂಡ ವಿಶೇಷವಾಗಿ ಈ ಮಧ್ಯದ ಭಾಗದ ಫುಪ್ಪುಸ ಏನಿದೆ ಅದಕ್ಕೆ ಒಳ್ಳೆ ಎಕ್ಸರ್ಸೈಸ್ ಕೊಡುತ್ತೆ. ಇನ್ನು ಒಂದು ಮಾರ್ಜಾಲ ಕ್ರಿಯಾ ಅಂತ ಹೇಳ್ತೀವಿ, ಅದನ್ನ ಹೇಳ್ಕೊಟ್ಟಿದ್ದೀನಿ, ಅದು ಮಾಡೋಣ. ಅದು ಹೀಗಿರುತ್ತೆ. ಎಕ್ಸೇಲ್, ಮತ್ತೆ ಹೀಗೆ ಮಾಡಿದಾಗ ಏರು ಹೊರಗಡೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಬ್ರಷ್ ಔಟ್ ಆಗುತ್ತೆ. ಅಂದ್ರೆ ನಾವು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆಗೆಲ್ಲ ಇದನ್ನ ಮಾಡಿಸಿ ಹೊರಗಡೆ ಹಾಕ್ತಿವಲ್ವಾ, ಆ ರೀತಿ ಫುಪ್ಪುಸದಲ್ಲಿ ಇರ್ತಕ್ಕಂತಹ ಕಲ್ಮಶಗಳನ್ನು ಹೊರ ಹಾಕುವಂತಹ ಕ್ಷಮತ್ವವನ್ನ ನಾವು ಜಾಸ್ತಿ ಮಾಡಬೇಕು ಅಂದ್ರೆ ಈ ವ್ಯಾಯಾಮ ಮಾಡಬೇಕು. ಇನ್ನು ಲಯನ್ ಬ್ರೀತಿಂಗ್ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಒಂದ್ 2 ಸಲ ಮಾಡೋಣ. ಚೆನ್ನಾಗಿ ಉಸಿರು ತಗೋಬೇಕು. ಉಸಿರು ತಗೊಂಡು ಒಂದೇ ಸಲ ಉಸಿರನ್ನ ಹೊರಗೆ ಹಾಕ್ಬೇಕು. ಸಾಧ್ಯ ಆದ್ರೆ ಸಿಂಹದ ರೀತಿಯೊಳಗೆ ಒಂದು ಗರ್ಜನೆ ಮಾಡ್ಬೇಕು. ಆ ಸಿಂಹದ ಗರ್ಜನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಫುಪ್ಪುಸದಲ್ಲಿ ಇರ್ತಕ್ಕಂತಹ ಸ್ನಾಯುಗಳು, ಕುಗ್ಗಿರ್ತಕ್ಕಂತಹ ಜೀವಕೋಶಗಳಿದೆ, ಎಲ್ಲವೂ ಕೂಡ ಸೂಕ್ತವಾಗಿದ್ರೆ ಆಕ್ಟಿವೇಟ್ ಆಗುತ್ತೆ. ಸಾಮಾನ್ಯವಾಗಿ ಜಡತ್ವ, ರಾತ್ರಿ ಎಲ್ಲ ಮಲಗಿರ್ತೀವಿ, ಬೆಳಗ್ಗೆ ಏಳುವಷ್ಟೊತ್ತಿಗೆ ಸಮಸ್ತ ದೇಹದಲ್ಲಿ ಜಡತ್ವ ಇರುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ ಇದ್ರೆ ಮನಸ್ಸಿನಲ್ಲಿ ಲವಲವಿಕೆ ಇರುತ್ತೆ. ಆದ್ರೆ ದೇಹದ ಜಡತ್ವ ಹೋಗ್ಬೇಕಾದ್ರೆ ನಾವು ಏನಾದ್ರೂ ಕೂಡ ಕೆಲಸವನ್ನ ಮಾಡ್ಬೇಕು, ವ್ಯಾಯಾಮ ಮಾಡ್ಬೇಕು, ಯೋಗ ಮಾಡ್ಬೇಕು, ಅಥವಾ ದಿನಚರಿಯನ್ನು ಪ್ರಾರಂಭ ಮಾಡಿದಾಗ ನಿಧಾನಕ್ಕೆ ಆಕ್ಟಿವೇಟ್ ಆಗ್ತದೆ. ಆಕ್ಚುಲಿ ಯೋಗ ಮಾಡೋರು ಬೆಳಗ್ಗೆಗಿಂತ ಸಾಯಂಕಾಲ ಮಾಡಿದ್ರು ಕೂಡ ಒಳ್ಳೇದು. ಯಾಕಂದ್ರೆ ಸಾಯಂಕಾಲ ಬೆಳಗ್ಗಿನ ಸಾಯಂಕಾಲ ತನಕ ಚೆನ್ನಾಗಿ ಸ್ವಲ್ಪ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡಿರೋದ್ರಿಂದ ದೇಹದಲ್ಲಿ ಜಡತ್ವ ಸಾಯಂಕಾಲ ಕಡಿಮೆ ಇರುತ್ತೆ. ಆದ್ರೆ ಸ್ವಲ್ಪ ಉತ್ಸಾಹ, ಶ್ರಮ ಆಗಿರುತ್ತೆ. ಉತ್ಸಾಹ ಕಡಿಮೆ ಆಗಿ ಶ್ರಮ ಜಾಸ್ತಿ ಆಗಿರುತ್ತೆ ನಮ್ಮ ಕೆಲಸದಿಂದ. ಆದ್ರೆ ಸ್ವಲ್ಪ ಹೊತ್ತು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡ್ಕೊಂಡು ನೀವು ಸಾಯಂಕಾಲ ಯೋಗಾಸನ ಇವೆಲ್ಲ ಮಾಡಿದ್ರೆ ಇನ್ನೂ ಕೂಡ ಫ್ಲೆಕ್ಸಿಬಿಲಿಟಿ ಚೆನ್ನಾಗಾಗುತ್ತೆ. ಚೆನ್ನಾಗಿ ನೀವು ವ್ಯಾಯಾಮ ಎಲ್ಲ ಮಾಡಬಹುದು. ಅದೇ ಹಾಗೆ ಇದು ಲೈನ್ ಬ್ರೀತಿಂಗು. ಕುತ್ಕೊಳ್ಳಿ, ನೇರವಾಗಿ ಕುತ್ಕೊಳ್ಳಿ. ಇನ್ನೊಮ್ಮೆ ಈ ತರಹ ಮಾಡಬೇಕು. ಮಾಡಿದಾಗ ಒಂದೇ ಸಲ ಉಸಿರು ಹೊರಗಡೆ ಹೋದಾಗ ಎಲ್ಲ ಒಂದು ಗುಡುಗು, ಸಿಡಿಲು, ಮಿಂಚು ಯಾವ ತರಹ ಬಂದು ಎಲ್ಲ ಭೂಮಂಡಲವನ್ನೇ ಅಂದ್ರೆ ಕಂಪನ ಮಾಡುತ್ತೆ. ಆ ತರಹ ನಾವು ಈ ಸಿಂಹ ಗರ್ಜನೆಯನ್ನ ಮಾಡೋದರ ಮೂಲಕ ಇಲ್ಲಿ ಇರ್ತಕ್ಕಂತಹ ಎಲ್ಲ ಜೀವಕೋಶಗಳನ್ನ ನಾವು ಆಕ್ಟಿವೇಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು, ಇದಕ್ಕೆ ವಿಶೇಷವಾಗಿ ಕೊರೋನಾ ಟೈಮ್ ನಲ್ಲಿ ನಾವು ಇದನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಇದನ್ನ ಎಲ್ರೂ ಕೂಡ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೇವೆ. ಇದು ಮುಖಧೌತಿ ಅಂತ ಹೇಳ್ತೀವಿ. ಒಂದು ತರಹ ಬೇರೆ ಮುಖಧೌತಿ ಇದೆ, ಅದು ಷಟ್ಕ್ರಿಯೆಗಳಲ್ಲಿ ಒಂದಾಗಿ ಯೋಗದಲ್ಲಿ ಹೇಳ್ತೀವಿ. ಇದು ಕೂಡ ಮುಖಧೌತಿ ಅಂತ ಹೇಳ್ತೀವಿ. ಏನಂತ ಹೀಗೆ ಕೂತ್ಕೊಳ್ಳೋದು, ಹೇಗೆ ನೋಡಿ,
ಒಂಥರ ಈ ತಿದಿ ಒತ್ತಾರಲ್ಲ, ತಿದಿ ಒತ್ತು ಹಾಗೆ ನೋಡಿ. ಈಗ ಬಾಯಲ್ಲಿ ಕೂತ್ಕೋಬೇಕು, ನೇರವಾಗಿ ಕುತ್ಕೊಂಡು ಚೆನ್ನಾಗಿ ಉಸಿರು ತಗೊಳ್ಳಿ. ಮೂರರಿಂದ 5 ಬಾರಿ ಮಾಡಬೇಕು. ಇದನ್ನ ಮಾಡಿದ್ರು ಮತ್ತೆ ಅದೇ ತರಹ ಲೋಯರ್ ಲೋಬ್ಸ್, ಅಪ್ಪರ್ ಲೋಬ್, ಮಿಡ್ ಲೋಬ್ಸ್ ಇರ್ತಕ್ಕಂತಹ ಎಲ್ಲ ಅಕ್ಯುಮಿಲೇಟೆಡ್ ರಿಮಿನೆಂಟ್ಸ್ ಅಂತ ಹೇಳ್ತೀವಿ. ಏನಾದ್ರು ಇದ್ರೆ ಅವುಗಳನ್ನೆಲ್ಲ ಹೊರಗೆ ಹಾಕುತ್ತವೆ. ಕಫ ಇದ್ರೆ ಅದು ಹೊರಗಡೆ ಬರುತ್ತೆ. ಆ ಏರ್ ವೇಸ್ ಅಂತ ಏನ್ ಹೇಳ್ತೀವಲ್ಲ, ಅವೆಲ್ಲ ಕೂಡ ಕ್ಲೀನ್ ಆಗತ್ತೆ. ಈಗ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕಾಯಿಲೆ ಶುರುವಾಗೋದು, ನಿಮ್ಗೆ ಸಿಂಪಲ್ ಆಗಿ ಒಂದು ಹೇಳ್ಕೊಡ್ತೀನಿ. ಒಂದು ಪಾತ್ರೆ ಒಳಗೆ ನೀವು ಹೆಪ್ಪ ಹಾಕಿರ್ತೀರ. ಹೆಪ್ಪ ಹಾಕಿದ್ದು ಇವತ್ತು ಹೆಪ್ಪ ಹಾಕಿರೋ ಪಾತ್ರೆನ ಮಾರನೇ ದಿನ ಚೆನ್ನಾಗಿ ತೊಳೆದು ಕ್ಲೀನ್ ಆಗಿ ಆಮೇಲೆ ಹಾಲು ಕಾಯಿಸಿದ್ರೆ ಹಾಲು ಒಡೆಯೋದಿಲ್ಲ. ಸರಿಯಾಗಿ ಏನಾದ್ರು ನಾವು ಹಿಂದಿನ ದಿನ ಮೊಸರು ಅಥವಾ ಹಾಲನ್ನ ಹೆಪ್ಪಾಕಿರೋಂತ ಪಾತ್ರೆ ಒಳಗೆ ಮತ್ತೆ ಹಾಲನ್ನ ಹಾಕಿ ಕಾಯಿಸಕ್ಬಿಟ್ರೆ ಏನಾಗುತ್ತೆ, ಒಡೆದೋಗುತ್ತೆ. ಅದೇ ತರಹ ದೇಹದಲ್ಲಿ ಏನಾಗುತ್ತೆ ಅಂದ್ರೆ, ಈ ಕೆಲವು ಆಂತರಿಕ ಪ್ರಕ್ರಿಯೆಗಳಿಂದ ಕಫ ಅಲ್ಲಲ್ಲೇ ಅಕ್ಯುಮಿಲೇಟ್ ಆಗಿರುತ್ತೆ. ಅಕ್ಯುಮಿಲೇಟ್ ಆಗಿರೋದು ಎಲ್ಲದನ್ನು ಕೂಡ ಲಿಕ್ವಿಫೈ ಮಾಡಿ ದ್ರವೀಕರಣಗೊಳಿಸಿ ಹೊರಗೆ ಹಾಕ್ಬೇಕು. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಮುಖ ತೊಳೆಯುವಾಗ ಗಂಟಲನ್ನ ಹಾಕಿ ತೊಳಿತೀವಿ. ಸ್ನಾನ ಮಾಡೋದ್ರಿಂದ ಸ್ವಲ್ಪ ದೇಹ ಬಿಸಿ ಆದಾಗ ಆ ಬಿಸಿಯಿಂದ ಒಳಗಡೆ ಇರ್ತಕ್ಕಂತಹ ಕಲ್ಮಶಗಳೆಲ್ಲ ಕೂಡ ಕರಗಿ ಹೊರಗಡೆ ಬರುತ್ತೆ. ಬಟ್ ಈ ಕ್ರಿಯೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಕಫ ಅಥವಾ ಆ ಏನು ಕಲ್ಮಶಗಳಿರುತ್ತೆ ಅವೆಲ್ಲವೂ ಕೂಡ ಹೊರಗೆ ಹೋಗೋದ್ರಿಂದ ಶುದ್ಧಿ ಆಗುತ್ತೆ. ಜೊತೆಗೆ ನಾಡಿ ಶುದ್ಧಿ, ಪ್ರಾಣಾಯಾಮ, ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜೈ ಬ್ರೀತಿಂಗ್ ಇವೆಲ್ಲವನ್ನು ಮಾಡೋದ್ರಿಂದ ಒಳಗಡೆ ಒಂದು ಸಾಮರಸ್ಯತೆ ಉಂಟಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನ ನಾವು ಯಾವಾಗಲೂ ಕೂಡ ಮರಿಬಹುದು. ಇನ್ನು ಸೆಕ್ಷನಲ್ ಬ್ರೀತಿಂಗ್ ಇನ್ನೊಂದು ಇವಾಗ ಮತ್ತೆ ಅಭ್ಯಾಸ ಮಾಡೋಣ. ಸೆಕ್ಷನಲ್ ಬ್ರೀತಿಂಗ್ ನಲ್ಲಿ ಒಂದು ಅಬ್ಡಾಮಿನಲ್ ಬ್ರೀತಿಂಗ್, ಹೊಟ್ಟೆಯನ್ನ ನಾವು ಬಲ್ಜ್ ಮಾಡಬೇಕು, ಉಬ್ಬಿಸಬೇಕು, ಒಳಕ್ಕೆ ತಗೋಬೇಕು. ನಮ್ಮ ಗಮನ ಪೂರ್ತಿ ಹೊಕ್ಕಳ ಮೇಲೆ ಇರಬೇಕು. ಅದು 3 ಸಲ ಮಾಡೋಣ. ಮಾಡಿ, ಚೆನ್ನಾಗಿ ಮಾಡಿ. ತಗೊಳ್ಳುವಾಗ ಹೊಟ್ಟೆಯನ್ನ ಉಬ್ಬಿಸಿ, ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಒಳಕ್ಕೆ ತಗೊಳ್ಳಿ, ಸಂಕುಚಿತಗೊಳಿಸ್ತಾ ಒಳಕ್ಕೆ ತಗೊಳ್ಳಿ. ಇನ್ಹೇಲ್, exhale. Breathe in, breathe out. ರಿಲ್ಯಾಕ್ಸ್. ಇನ್ನು ಅದೇ ತರಹ ಎದೆಯ ಭಾಗವನ್ನ ಹೀಗೆ ಮಾಡೋಣ. ಹೀಗೆ ಇಟ್ಕೊಳ್ಳೋಣ. ಬ್ರೀತ್ ಇನ್, ಬ್ರೀತ್ ಔಟ್. Inhale, exhale. ಹೀಗೂ ಮಾಡಬಹುದು. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ನು ಇದು ಚೆಸ್ಟ್ ಬ್ರೀತಿಂಗ್. ನೆಕ್ಸ್ಟ್ ನೆಕ್ ಬ್ರೀತಿಂಗ್ ಬಂದಾಗ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೂ ಮಾಡಬಹುದು. ಹೀಗೆ ಇಟ್ಕೊಂಡು ಚೆನ್ನಾಗಿ ಉಸಿರು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಕೆಳಭಾಗ, ಮಧ್ಯಮ ಭಾಗ ಮತ್ತು ಮೇಲಿನ ಭಾಗ, ಈ ಉಪ್ಪುಸದ ಅಲ್ಲಿರ್ತಕ್ಕಂತಹ ಆ ಲೋಬ್ಸ್, ಕಂಪಾರ್ಟ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದರೊಳಗೆ ಇರ್ತಕ್ಕಂತಹ ಜೀವಕೋಶಗಳೆಲ್ಲ ಆಕ್ಟಿವ್ ಆಗುತ್ತೆ. ಇನ್ನು 3 ಸೇರಿಸಿ ಉಸಿರಾಟ ಮಾಡ್ತಕ್ಕಂಥದ್ದು ಯೋಗಿಕ್ ಬ್ರೀತಿಂಗ್. ಅದು ನಾನು ಹೇಳ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ಮಾಡೋಣ. ಮೊದಲನೇ ಹಂತದಲ್ಲಿ ಹೊಟ್ಟೆಯನ್ನ ಉಬ್ಬಿಸಬೇಕು. 2ನೇ ಹಂತದಲ್ಲಿ ಎದೆಯನ್ನ ವಿಸ್ತಾರಗೊಳಿಸಬೇಕು.
ಮೂರನೇ ಹಂತದಲ್ಲಿ ಈ ಕಾಲರ್ ಬೋನ್ ಅಂತ ಏನಿದೆ ಇದನ್ನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಬಿಡುವಾಗ ಮೊದಲನೇ ಹಂತದಲ್ಲಿ ಹೊಟ್ಟೆಯನ್ನ ಕುಗ್ಗಿಸಿ ಒಳಕ್ಕೆ ತಗೊಳ್ತಾ ಉಸಿರನ್ನ ಬಿಡಬೇಕು. ಅದ ನಂತರ ಎದೆಯನ್ನ ಸಂಕುಚಿತಗೊಳಿಸೋದ್ರ ಮೂಲಕ ಉಸಿರನ್ನ ಹೊರಗೆ ಹಾಕ್ಬೇಕು. ಲಾಸ್ಟ್ ಅಲ್ಲಿ ಈ ಕಾಲರ್ ಬೋನ್ ಡೌನ್ ಮಾಡ್ತಾ ಉಸಿರನ್ನ ಬಿಡಬೇಕು. ಈ ತರಹ ಇದನ್ನ 3 ರೌಂಡ್ ಮಾಡಿ, ನಿಧಾನಕ್ಕೆ ಮಾಡಿ. ಹೆಂಗ್ ಬೇಕಾದ್ರೂ ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ನಿಧಾನಕ್ಕೆ ಶುರು ಮಾಡಿ. ಇನ್ಹೇಲ್, exhale, breathe in, breathe out, breathe in, breathe out. Last round. Relax. ಈ ಯೋಗಿಕ್ ಬ್ರೀತಿಂಗ್ ಅನ್ನ ನಾವು ಅನವರತವಾಗಿ ಮಾಡೋದನ್ನ ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ನಮ್ಮ ಉಸಿರಾಟದ ಸಂಖ್ಯೆ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ. ನಮ್ಮ ಉಸಿರಾಟದ ಸಂಖ್ಯೆ 20ರಿಂದ 22 ಇದ್ರೆ 10ಕ್ಕೆ ಇಳಿಯುತ್ತೆ. ನಾನು ಆಗ್ಲೇ ನಿಮ್ಗೆ ಹೇಳಿದ್ದೀನಿ, ಉಸಿರಾಟದ ಸಂಖ್ಯೆ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ನಾವು ದೀರ್ಘವಾಗಿ ಉಸಿರನ್ನ ತಗೊಳ್ತೀವಿ ಬಿಡ್ತೀವಿ, ಆಗ ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಬರ್ತಕ್ಕಂತಹ ತೊಂದರೆಗಳು ಕಡಿಮೆ ಆಗುತ್ತೆ, ಆಯುಷ್ ವೃದ್ಧಿ ಆಗುತ್ತೆ. ಯಾವಾಗ ನಾವು ಆತುರವಾಗಿ ಶಾರ್ಟ್ ಬ್ರೆತ್, ಹರೀಡ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಜೊತೆಗೆ ಉಸಿರಾಟದ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಓಡಿದಾಗ ಅಥವಾ ಉದ್ವೇಗ ಆದಾಗ ಆಗುತ್ತಲ್ಲ, ಆ ರೀತಿಯ ಉಸಿರಾಟ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ ಬಾಧೆಗಳು ಜಾಸ್ತಿ ಆಗುತ್ತೆ. ಮನಸ್ಸು ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ, ಜೊತೆಗೆ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಆದ್ರಿಂದ ಯಾವಾಗಲೂ ದೀರ್ಘವಾದಂತಹ ಉಸಿರು ತಗೊಳ್ಳೋಣ, ದೀರ್ಘವಾಗಿ ಉಸಿರು ಬಿಡೋಣ, ನಿಧಾನವಾಗಿ ಉಸಿರಾಡೋಣ. ಇದು ಯೋಗಿಕ್ ಬ್ರೀತಿಂಗ್ ಮಾಡೋದ್ರಿಂದ, ಅವಸ್ಥಾಂತರ ಬ್ರೀತಿಂಗ್ ಅಂತ ಮೊದಲು ಏನ್ ಹೇಳಿದ್ವಿ ಉಸಿರಾಟ, ಅದನ್ನು ಮಾಡೋದ್ರಿಂದ ಇದೆಲ್ಲ ಆಕ್ಟಿವೇಟ್ ಆಗುತ್ತೆ. ಕೊನೆಗೆ ಯೋಗಿಕ್ ಬ್ರೀತಿಂಗ್ ಮಾಡೋದ್ರಿಂದ ನಮ್ಗೆ ದೀರ್ಘವಾದಂತಹ ಉಸಿರಾಟ. ಈಗ ನೆಕ್ಸ್ಟ್ ಸಿಂಪಲ್ ಪ್ರಕ್ರಿಯೆ. ನಮ್ಗೆ ಬ್ರೀತಿಂಗು ಮಾಡಕ್ಕಾಗಲ್ಲ ಅಥವಾ ಬೇರೆ ಏನು ಮಾಡಕ್ಕಾಗಲ್ಲ, ಬಟ್ ಆದ್ರೂ ಲಂಗ್ಸ್ ಕೆಪಾಸಿಟಿ ಹೇಗೆ ಜಾಸ್ತಿ ಮಾಡೋದು ಅಂದ್ರೆ ಮಂತ್ರದಿಂದ ಮಾಡೋದು. ಅಕಾರ, ಉಕಾರ, ಮಕಾರ ಈ 3 ಸೇರಿ ಆಗಿರ್ತಕ್ಕಂಥದ್ದು ಓಂಕಾರ. ನಾವು ಅಕಾರ, ಉಕಾರ, ಮಕಾರಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಪ್ರತಿರೂಪ ಅಂತ ಕೂಡ ಈ ಅಕ್ಷರಗಳಿಗೆ ಹೇಳ್ತೀವಿ. ಅಕಾರ ಹೈ ಸೃಷ್ಟಿಕ, ಉಕಾರ ಹೈ ಸ್ಥಿತಿಕ, ಮಕಾರ ಹೈ ಲಯಿಕ ಅಂತ ಹೇಳಿ ನಾವು ಹೇಳ್ತೀವಿ. ಈ ಅಕಾರ, ಉಕಾರ, ಮಕಾರ ಅಂದ್ರೆ ಓಂಕಾರ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಉಚ್ಚಾರಣೆ ಮಾಡಿದ್ರೆ, ಅದನ್ನ ನಿತ್ಯ ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ, ಅದರಿಂದ ಕೂಡ ನಾವು ಸಮಸ್ತ ಜೀವಕೋಶಗಳನ್ನ ನಾವು ಸಂತುಷ್ಟಿಗೊಳಿಸಿ ಆಕ್ಟಿವೇಟ್ ಮಾಡಬಹುದು. ಅವುಗಳನ್ನ ಉತ್ಸಾಹಭರಿತವಾಗಿ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡಬಹುದು. ಆ ರೀತಿ ಮಾಡ್ಬೇಕಾದ್ರೆ ಮೊದಲೇನ್ ಮಾಡ್ಬೇಕು, ಆ ಅಂತ ಹೇಳಿದಾಗ ಗಮನ ಇಟ್ಕೊಳ್ಳಿ, ನಮ್ಮ ಸಂಪೂರ್ಣ ಗಮನ ದೇಹದ ಕೆಳಭಾಗದಲ್ಲಿರಬೇಕು. ಹೊಕ್ಕಳಿನ ಕೆಳಭಾಗದಲ್ಲಿ ನಮ್ಮ ಗಮನ ಇರಬೇಕು. ಹಾಗೆ ಉಚ್ಚಾರಣೆ ಮಾಡೋದ್ರಿಂದ ದೇಹದ ಕೆಳಗಿನ ಭಾಗ ಉತ್ಸಾಹಗೊಂಡು ನಮ್ಮ ಪುಪ್ಪುಸ, ಲಂಗ್ಸಿನ ಲೋಯರ್ ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ಅದೇ ತರಹ ಊ ಅಂತ ಉಕಾರವನ್ನ ಉಚ್ಚಾರಣೆ ಮಾಡುವಾಗ ನಮ್ಮ ಸಂಪೂರ್ಣ ಗಮನ ಮಧ್ಯಭಾಗದಲ್ಲಿರುತ್ತೆ. ಈ ಹೊಟ್ಟೆಯ ಭಾಗ, ಎದೆಯ ಭಾಗದ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನ ಇಟ್ಟು ಉಕಾರವನ್ನ ನಾವು ಉಚ್ಚಾರಣೆ ಮಾಡಿದ್ರೆ ದೇಹದ ಮಧ್ಯಭಾಗದಲ್ಲಿ ಇರತಕ್ಕಂತಹ ಎಲ್ಲ ಅಂಗ ಪ್ರತ್ಯಂಗಗಳು, ಜೀವಕೋಶಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಮತ್ತು ಮಿಡ್ಲ್ ಲೋಬ್ಸ್ ಆಫ್ ದಿ ಲಂಗ್ಸ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಇನ್ನು ಮಕಾರವನ್ನ ಯಾವಾಗಲೂ ಉಚ್ಚಾರಣೆ ಮಾಡುವಾಗ ಅಂತ ಶುರು ಮಾಡ್ಬೇಕು. ಯಾಕಂದ್ರೆ ಮಾ ಅಂತ ಹೇಳೋದಕ್ಕಿಂತ ಅಂತ ಹೇಳಿದ್ರೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ.
ಅದರಿಂದ ಈ ಮಕಾರವನ್ನ ಹೇಳುವಾಗ ನಮ್ಮ ಸಂಪೂರ್ಣ ಗಮನ ದೇಹದ ಮೇಲ್ಭಾಗ, ಕತ್ತಿನ ಭಾಗ, ತಲೆಯ ಭಾಗ, ಈ ಭಾಗದಲ್ಲಿ ನಮ್ಮ ಗಮನವನ್ನ ಇಟ್ಟು ಮಕಾರವನ್ನ ಉಚ್ಚಾರಣೆ ಮಾಡಿ ದೀರ್ಘವಾಗಿ ಮಕಾರವನ್ನ ಉಚ್ಚಾರಣೆ ಮಾಡಿದ್ರೆ ಒಂದು ಈ ದೇಹದ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪಂಚ ಇಂದ್ರಿಯಗಳು, ನಮ್ಮ ತಲೆಯ ಒಳಗಡೆ ಇರ್ತಕ್ಕಂತಹ ಮಿದುಳು, ಮನಸ್ಸು ಇವೆಲ್ಲವೂ ಕೂಡ ಜಾಗೃತಗೊಳ್ಳುತ್ತೆ. ಜೊತೆಗೆ ಈ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಅಂತ ಏನ್ ಹೇಳ್ತೀವಿ ಅವುಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಈಗ ಮೂರು ಬಾರಿ ಚೆನ್ನಾಗಿ ಜೋರಾಗಿ ಆ ಹೇಳೋಣ, ತದನಂತರ ಊ ಹೇಳೋಣ, ಅದಾದ್ಮೇಲೆ ಅಂತ ಹೇಳಿ ಮಕಾರವನ್ನ ಹೇಳೋಣ. ಅದಾದ ಮೇಲೆ ಮೂರನ್ನು ಒಂದೇ ಉಸಿರಿನಲ್ಲಿ ಸೇರಿಸಿ ಅಕಾರ ಉಕಾರ ಮಕಾರವನ್ನ ಹೇಳೋಣ. ಸರಿಯಾಗಿ ಕುತ್ಕೊಳ್ಳಿ, ನೇರವಾಗಿ ಕುತ್ಕೊಳ್ಳಿ, ಚೆನ್ನಾಗಿ ಉಸಿರು ತಗೊಳ್ಳಿ. ಆ ಉಸಿರು ತಗೊಳ್ಳಿ. Last round. ದೇಹದ ಕೆಳಭಾಗದಲ್ಲಿ ಈ ಆಕಾರದಿಂದ ಉಂಟಾಗಿರ್ತಕ್ಕಂತಹ ತರಂಗಗಳು, ಸಂವೇದನೆಗಳು ಪ್ರತಿಯೊಂದು ಜೀವಕೋಶಗಳನ್ನು ತಲುಪುತ್ತಾ ಇವೆ. ಇದನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ, ವಿಶೇಷವಾಗಿ ದ ಲೋಯರ್ ಪಾರ್ಟ್ ಆಫ್ ದ ಬಾಡಿ, ಇದನ್ನ ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ಸಂಪೂರ್ಣ ಗಮನ ಮಧ್ಯದ ಭಾಗಕ್ಕೆ ಬರಲಿ. ಉಸಿರು ತಗೊಳ್ಳಿ. Last round. Relax. ಉಕಾರದಿಂದ ಉಂಟಾಗಿರ್ತಕ್ಕಂತಹ ಸಂವೇದನೆಗಳು, ಆ ತರಂಗಗಳು ದೇಹದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಸಮಸ್ತ ಅಂಗ ಪ್ರತ್ಯಂಗಗಳು ಮತ್ತು ಜೀವಕೋಶಗಳಿಗೆ ವಿಶ್ರಾಂತಿಯನ್ನ ಕೊಡ್ತಾ ಇದೆ. ಇದನ್ನ ಗಮನಿಸ್ತಾ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಈಗ ನಿಮ್ಮ ಸಂಪೂರ್ಣ ಗಮನ ಕತ್ತಿನ ಭಾಗ ಮತ್ತು ತಲೆಯ ಭಾಗಕ್ಕೆ ಬರಲಿ. ಈಗ ಮಕಾರವನ್ನ ಅಂತ ಹೇಳೋಣ. ಚೆನ್ನಾಗಿ ಉಸಿರು ತಗೊಳ್ಳಿ. Last round.
ಆಂ ರಿಲ್ಯಾಕ್ಸ್. ಮಕಾರದ ಉಚ್ಚಾರಣೆಯಿಂದ ಉಂಟಾಗಿರ್ತಕ್ಕಂತಹ ತರಂಗಗಳು, ಸಂವೇದನೆಗಳು, ಸೆನ್ಸೇಷನ್ಸ್, ವೈಬ್ರೇಷನ್ಸ್ ಅಂಡ್ ದ ರೆಸನೆನ್ಸ್ ಆಫ್ ಮಕಾರ ದೇಹದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳು, ವಿಶೇಷವಾಗಿ ಪಂಚ ಇಂದ್ರಿಯಗಳು, ಕತ್ತಿನ ಭಾಗದಿಂದ ಮೇಲ್ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಜೀವಕೋಶಗಳಿಗೆ ಶಕ್ತಿಯನ್ನ ತುಂಬುತ್ತಾ ಸಂಪೂರ್ಣ ಶರೀರವನ್ನ ಸಡಿಲತೆಯ ಕಡೆಗೆ ತೆಗೆದುಕೊಂಡು ಹೋಗಲು ಸಹಾಯಕವಾಗುತ್ತೆ. ಇದನ್ನ ಗಮನಿಸ್ತಾ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಈಗ ಕೊನೆಯಲ್ಲಿ ಒಂದೇ ಉಸಿರಿನಲ್ಲಿ ಅಕಾರ ಉಕಾರ ಮಕಾರವನ್ನ ಉಚ್ಚಾರಣೆ ಮಾಡೋಣ. ಆದ್ರೆ ನಿಮ್ಮ ಗಮನ ಕೂಡ ಬದಲಾಗ್ತಾ ಹೋಗ್ಬೇಕು. ಮೊದಲಿಗೆ ದೇಹದ ಹೊಕ್ಕಳಿನಿಗಿಂತ ಕೆಳಭಾಗದಲ್ಲಿ ಇರ್ತಕ್ಕಂತಹ ಅಂಗಾಂಗಗಳು, ಅದು ಅಕಾರವನ್ನು ಹೇಳುವಾಗ, ಉಕಾರವನ್ನು ಹೇಳುವಾಗ ಮಧ್ಯದ ಭಾಗ, ಮಕಾರವನ್ನು ಹೇಳುವಾಗ ಮೇಲ್ಭಾಗ. ಅದು ಗಮನವನ್ನು ಕೂಡ ಬದಲಾಯಿಸ್ತಾ ಉಚ್ಚಾರಣೆ ಮಾಡೋಣ. ಉಸಿರು ತಗೊಳ್ಳಿ. ಮತ್ತೊಮ್ಮೆ ಲಾಸ್ಟ್ ರೌಂಡ್. Relax. Feel the changes. ಈ ಸಂವೇದನೆಗಳು, ತರಂಗಗಳು ಪ್ರತಿಯೊಂದು ಜೀವಕೋಶವನ್ನ ಜಾಗೃತಗೊಳಿಸಿ ಉತ್ತೇಜನ ಮತ್ತು ಉತ್ಸಾಹ ಪೂರ್ಣವಾಗಿ ಮಾಡ್ತಾ ಇದೆ. ಇದನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ, ವಿಶೇಷವಾಗಿ ದೇಹದಲ್ಲಿ ಇರ್ತಕ್ಕಂತಹ ಷಟ್ ಚಕ್ರಗಳು ಮತ್ತು ಮರ್ಮಸ್ಥಾನಗಳನ್ನ ನಾವು ಸಡಿಲಗೊಳಿಸೋಣ. ಈಗ ಧ್ಯಾನ ಈ ರೀತಿ ನಾವು ಅಕಾರ ಉಕಾರ ಉಚ್ಚಾರಣೆ ಮಾಡಿದಾಗ ಧಾರಣ ಆಗತ್ತೆ. ಈಗ ಧ್ಯಾನದ ಅವಸ್ಥೆಗೆ ಹೋಗೋಣ. ತುಂಬಾ ಸುಲಭ. ಮೊದಲು ಓಂಕಾರವನ್ನ ಒಂದು ಪಿಚ್ ನಲ್ಲಿ, ಒಂದು ಸ್ತರದಲ್ಲಿ ಹೇಳೋಣ. ತದನಂತರ ಆ ಸ್ತರವನ್ನ, ಪಿಚ್ ನ ಕಡಿಮೆ ಮಾಡ್ತಾ ಬರೋಣ. 3-4 ಬಾರಿ ಓಂಕಾರವನ್ನ ಹೇಳುವುದರೊಳಗೆ ನಿಮ್ಮ ಉಚ್ಚಾರಣೆ ಮನಸ್ಸಿಗೆ ಬರಬೇಕು. ಮನಸ್ಸಿನ ಒಳಗೆ ಉಚ್ಚಾರಣೆಯಾಗುವಂತಹ ಸ್ಥಿತಿಗೆ ಬರಬೇಕು. ತದನಂತರ ಮನಸ್ಸಿನಲ್ಲೇ ಓಂಕಾರವನ್ನ 3-4 ಸಾರಿ ಉಚ್ಚಾರಣೆ ಮಾಡ್ತಾ ಹೋದ ಹಾಗೆ ಆ ಓಂಕಾರ ಮರ್ತ ಹೋಗುತ್ತೆ. ನಿಮ್ಮ ದೇಹ ಮತ್ತು ದೇಹ ಸಡಿಲವಾಗುತ್ತೆ. ಮನಸ್ಸು ಸಂಪೂರ್ಣ ನಿಶ್ಶಬ್ದತೆ ಕಡೆಗೆ ಹೋಗುತ್ತೆ. ಆ ನಿಶ್ಶಬ್ದತೆಯ ಕಡೆಗೆ ಹೋಗುವುದೇ ಧ್ಯಾನ. ರೀಚಿಂಗ್ ದ ಥಾಟ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಈಸ್ ದ ಮೆಡಿಟೇಷನ್ ಅಂತ ಹೇಳ್ತೀವಿ. ಅದರಿಂದ ಈಗ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ಳಿ. ಸ್ತರವನ್ನ ಕಡಿಮೆ ಮಾಡಿ.
ಮತ್ತು ಕಡಿಮೆ ಮಾಡಿ. ಓ ಮತ್ತು ಕಡಿಮೆ ಮಾಡಿ. ಈಗ ಮನಸ್ಸಿನಲ್ಲೇ ಓಂಕಾರವನ್ನ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಹೋಗಿ ಒಂದು ಹಂತದಲ್ಲಿ ಆ ಉಚ್ಚಾರಣೆ ನಿಂತು ಹೋಗುತ್ತೆ. ಹಾಗೆಯೇ ನಿಮ್ಮ ಪ್ರಯಾಣವನ್ನ ಮುಂದುವರಿಸಿ. ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಉಸಿರಾಟ, ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸಿನ ವಿಚಾರಗಳೊಂದಿಗೆ ಹೊರಗೆ ಬನ್ನಿ. ಕಾಲ್ ಬೆರಳು, ಕೈ ಬೆರಳುಗಳಿಗೆ ನಿಧಾನವಾಗಿ ಸ್ವಲ್ಪ ಚಾಲನೆಯನ್ನ ಕೊಡಿ. ಎರಡು ಕೈಗಳನ್ನ ಪರಸ್ಪರ ಸ್ಪರ್ಶ ಮಾಡ್ತಾ ಸ್ವಲ್ಪ ಉಷ್ಣತೆಯನ್ನ ಹಸ್ತಗಳಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಈ ಉಷ್ಣತೆಯನ್ನ ಹಣೆಯ ಭಾಗ, ಕಣ್ಣು, ಗಲ್ಲ ಈ ಭಾಗಗಳಿಗೆ ಪಸರಿಸುತ್ತಾ ನಿಧಾನವಾಗಿ ನಿಮ್ಮ ಸಂಪೂರ್ಣ ಶರೀರವನ್ನ ಗಮನಿಸ್ತಾ ಗಮನಿಸ್ತಾ ಎಚ್ಚರಕ್ಕೆ ಬನ್ನಿ. ಈಗ ಒಮ್ಮೆ ಓಂಕಾರವನ್ನ ಹೇಳೋಣ. ಉಸಿರು ತಗೊಳ್ಳಿ. ಓ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಹಿಂದೆ ತಗೊಳ್ಳಿ. ಹೋಲ್ಡ್ ಯುವರ್ ರೈಟ್ ರಿಸ್ಟ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. Expand the chest. Go back little. Now slowly exhale and bend forward. Try to reach your forehead onto the ground. When you reach, be there. Express your gratitude to Mother Earth. Pray for the total health, happiness, and prosperity for whole of the creation with no caste, cadre, religion, race, and class. Slowly inhale and come up. Release the hands and gently open your eyes. Say Jai Gurudev. ಈ ಶವಾಸನಕ್ಕೂ ಮತ್ತೆ ಯೋಗ ನಿದ್ರೆಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಆ ತರದ್ದು ಏನಾದ್ರು ವ್ಯತ್ಯಾಸ ಇದೆ? ಹೇಗೆ ಅಂದ್ರೆ, ಯೋಗ ನಿದ್ರಾ ಎಂಬತಕ್ಕಂಥದ್ದು ನಮ್ಮ ಬಿಹಾರ್ ಸ್ಕೂಲ್ ಆಫ್ ಯೋಗಾದವರು ಒಂದು 45 ನಿಮಿಷಗಳ ಕಾಲದ ಒಂದು ಪ್ರೋಗ್ರಾಮ್ನ ಅವರು ಡೆವಲಪ್ ಮಾಡಿದ್ರು. ಅಂದ್ರೆ ನಾವು ಶವಾಸನ ಸಾಮಾನ್ಯವಾಗಿ ಆಸನಗಳನ್ನ ಮಾಡಿದ ಮೇಲೆ ಒಂದು 7 ರಿಂದ 10 ನಿಮಿಷಗಳ ಕಾಲ ಮ್ಯಾಕ್ಸಿಮಮ್ ಅಂದ್ರೆ ನಾವು ಜಾಗೃತರಾಗಿದ್ದುಕೊಂಡು ಈ ಕಾಲು ಬೆರಳಿನಿಂದ ಹಿಡಿದು ಅಡಿಯಿಂದ ಮುಡಿಯವರೆಗೆ
ದೇಹವನ್ನ ಥ್ರೂ ಆಟೋ ಸಜೆಷನ್ ಅಥವಾ ಥ್ರೂ ಮೆಂಟಲ್ ಗೈಡೆನ್ಸ್ ಅಂತ ನಾವೇ ಅದಕ್ಕೆ ಸೂಚನೆ ಕೊಡ್ತಾ ರಿಲ್ಯಾಕ್ಸ್ ಮಾಡ್ತಾ ಹೋಗ್ತೀವಲ್ವಾ. ಹೋದ್ಮೇಲೆ ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿಗೆ ಹೋಗ್ತೀವಿ. ಇದರ ಅನುಭವ ಇದರ ಒಂದು ಅಭ್ಯಾಸ 10 ನಿಮಿಷಗಳ ಕಾಲ ಇರುತ್ತೆ. ಇದು ಈ ಯೋಗ ನಿದ್ರಾ ಎಂಬತಕ್ಕಂಥದ್ದು ಗೈಡೆಡ್ ರಿಲ್ಯಾಕ್ಸೇಷನ್. ಶವಾಸನದಲ್ಲಿ ನಾವೇನು ಮಾಡಲ್ಲ, ಸುಮ್ನೆ ಒಂದ್ಸಲಿ ಪ್ರಾರಂಭದಲ್ಲಿ ಒಂದ್ ಸೂಚನೆ ಕೊಡ್ತೀವಿ, ಎಲ್ಲ ಅಂಗಗಳು ಕೂಡ ರಿಲ್ಯಾಕ್ಸ್ ಅಂತ ಹೇಳ್ತೀವಿ, ದೆನ್ ವಿ ಕೊಲಾಪ್ಸ್, ಅವು ವಿಶ್ರಾಂತಿಗೆ ಹೋಗುತ್ತೆ. ಈ ಯೋಗ ನಿದ್ರೆಯ ಒಳಗೆ ಏನ್ ಮಾಡ್ತೀವಿ ಅಂದ್ರೆ ದೇಹದ ಪ್ರತಿಯೊಂದು ಭಾಗಗಳನ್ನು ನಾವು ಒಂದು ರೀತಿ ಸೂಚನೆ ಕೊಟ್ಟು ಅವುಗಳನ್ನ ನಾವು ವಿಶ್ರಾಂತಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀವಿ. ಇದಕ್ಕೆ ಗೈಡೆಡ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಅದು 45 ನಿಮಿಷಗಳ ಕಾಲದ ಪ್ರಕ್ರಿಯೆ. ಶವಾಸನಕ್ಕಿಂತ ಇನ್ನ ಜಾಸ್ತಿ ವಿಶ್ರಾಂತಿ ಸಿಗುತ್ತೆ. ಅದನ್ನು ಸೇರಿಸ್ಕೊಂಡು ಬರುವ ಭಾನುವಾರದಲ್ಲಿ MSRT ಮೈಂಡ್ ಸೌಂಡ್ ರೆಸನೆನ್ಸ್ ಟೆಕ್ನಿಕ್ ಅಂತ ನಮ್ಮ ಪ್ರಸನ್ನ ಗಣಪತಿ ಧರ್ಮಪತ್ನಿ ನಮ್ಮ ಆಶಾಗೆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾವು MSRT ಮಾಡಿಸಿದ್ವಿ. ಅದರಿಂದ ಒಳ್ಳೆಯ ಅನುಕೂಲನೂ ಕೂಡ ಆಯ್ತು. ಸೊ ಈ MSRT ನಾನು ಹೇಳಿದಾಗೆ ಇನ್ನೂ ಕೂಡ ಅಡ್ವಾನ್ಸ್ಡ್ ರಿಲ್ಯಾಕ್ಸೇಷನ್ ಶವಾಸನ ನಾವು ನಮ್ಮಲ್ಲಿ ಫಸ್ಟ್ QRT ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು IRT ಅಂದ್ರೆ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಈಗ ನೀವು ತುಂಬಾ ಸುಸ್ತಾದಾಗ ಏನ್ ಮಾಡ್ತೀರಾ ಹೇಳಿ, ಚೆನ್ನಾಗಿ ಒಂದ್ಸರಿ ಮೈ ಮುರಿತೀರ ಅಲ್ವಾ, ಈಗ ಮೈ ಮುರಿತಿರಲ್ಲ, ಆ ಮೈ ಮುರಿದು ಒಂದ್ಸಲಿ ನಾವು ಇದು ಮಾಡಿದಾಗ ಅದರಿಂದಲೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ದೇಹ. ಅದಕ್ಕೆ ಆ ತರಹ ಅಭ್ಯಾಸವನ್ನು ನಾವು ಡೆವಲಪ್ ಮಾಡಿದೀವಿ. ಅದಕ್ಕೆ IRT ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇನ್ನೊಂದು QRT ಅಂದ್ರೆ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಅಂದ್ರೆ ಕೇವಲ 4 ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿಯನ್ನ ಕೊಡಬಹುದು. ಅದಕ್ಕೆ QRT ಅಂತ ಹೇಳ್ತೀವಿ. ಇನ್ನೊಂದು DRT ಅಂತ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳಿ, ಅದು ಸಾಮಾನ್ಯವಾಗಿ ಈ ಶವಾಸನಕ್ಕೆ ಪೂರಕವಾಗಿರುತ್ತೆ. ಅದರಲ್ಲೂ ಕೂಡ ನಾವು ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ನಮ್ಮ ಕಮಾಂಡ್ ಮೂಲಕ ಅಥವಾ ಗೈಡ್ ಮಾಡೋದ್ರ ಮೂಲಕ ನಾವು ಮಾಡ್ತೀವಿ. ಅದು DRT ಅಂತ. ಇನ್ನು ಇದಕ್ಕಿಂತ ಅಡ್ವಾನ್ಸ್ಡ್ ಟೆಕ್ನಿಕ್ ಆಫ್ ರಿಲ್ಯಾಕ್ಸೇಷನ್ ಅಂತಂದ್ರೆ ಯೋಗ ನಿದ್ರಾ, ಅದು ಬಿಹಾರ್ ಸ್ಕೂಲ್ ಆಫ್ ಯೋಗಾದವರದ್ದು. ನಾವು ನಮ್ಮಲ್ಲಿ MSRT ಮೈಂಡ್ ಸೌಂಡ್ ರೆಸನೆನ್ಸ್ ಟೆಕ್ನಿಕ್, ಆಮೇಲೆ ಸೈಕ್ಲಿಕ್ ಮೆಡಿಟೇಷನ್ ಅಂತ ಹೇಳಿ ಡಿಫರೆಂಟ್ ಟೆಕ್ನಿಕ್ಸ್ ಇದೆ. ಅವುಗಳನ್ನ ಅವಕಾಶ ಆದಾಗ ಹೇಳ್ಕೊಡುವಂತ ಪ್ರಯತ್ನ ಮಾಡೋಣ. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾನು ಕುಮಾರಿ ಸಮುದ್ಯತಾ ಅವರನ್ನ ಈ ವೇದಿಕೆಗೆ ಆಹ್ವಾನಿಸ್ತೀನಿ. ಶುಭೋದಯ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ನಮ್ಮ ವಠಾರದ ಎಲ್ಲಾ ಬಂಧುಗಳಿಗೂ ಸಹೃದಯ ನಮಸ್ಕಾರಗಳು. COVID-19 ಅಂತಹ ಮಹಾಮಾರಿಯನ್ನು ಎದುರಿಸಲು ಅವಶ್ಯಕವಾದ ಆಸನಗಳನ್ನು ನಮ್ಮ ಉದಯಜ್ಜನವರು 5-6 ದಿನಗಳಿಂದ ಹೇಳಿಕೊಡುತ್ತಿದ್ದಾರೆ. ಈ ತರಬೇತಿಯಿಂದ ಎಲ್ಲರ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ಇಂದು ಈ ತರಬೇತಿ ಮುಗಿಯುತ್ತಿದೆಯಲ್ಲ ಎಂಬ ಬೇಸರವಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ತರಬೇತಿಗಳನ್ನು ಅದರಲ್ಲೂ ನಮ್ಮಂತಹ ವಿದ್ಯಾರ್ಥಿಗಳಿಗೆ ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮವನ್ನು ಹೇಳಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಪ್ರೀತಿಯ ಉದಯಜ್ಜನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂಥ ಒಳ್ಳೊಳ್ಳೆಯ ಸಹಾಯಕರವಾದ ತರಬೇತಿಗಳನ್ನು ಆಯೋಜಿಸಿದ TBS ವಠಾರ ಟ್ರಸ್ಟ್ ನ ಎಕ್ಸಿಕ್ಯೂಟಿವ್ ಕಮಿಟಿಯ ಎಲ್ಲಾ ಸದಸ್ಯರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಣೆ ಹಾಗೂ ತಾಂತ್ರಿಕ ಮೇಲ್ವಿಚಾರಣೆಗೆ ಕಾರ್ಯಕರ್ತರಾದ ಮುರಳಿ ಚಿಕ್ಕಪ್ಪ ಮತ್ತು ಲಕ್ಷ್ಮೀಶ ಚಿಕ್ಕಪ್ಪನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. TBS ವಠಾರದ ಯೂಟ್ಯೂಬ್ ಚಾನೆಲ್ಗೆ ಪ್ರತಿದಿನದ ವೆಬಿನಾರ್ ಅನ್ನು ಅಂದೇ ಅಪ್ಲೋಡ್ ಮಾಡಲು ಶ್ರಮಿಸುತ್ತಿರುವ ನನ್ನ ದೊಡ್ಡಪ್ಪನವರಾದ ಪ್ರಸನ್ನ ಗಣಪತಿಯವರಿಗೆ ವಿಶೇಷ ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮದ ವಂದನಾರ್ಪಣೆ ಅರ್ಪಿಸುವುದಕ್ಕೆ ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.